ಸಬ್ಜೆಕ್ಟ್ பார்த்துக்கொண்டு வருகிறோம். ನಾವು ಹಾಗೆ ನಿರಂತರವಾಗಿ ಕೆಲವು ಒಂದು ವಿಷಯಗಳನ್ನು ನೋಡುತ್ತಾ ಬರುತ್ತಿದ್ದೇವೆ. Please bear with me because I have to complete the book. ನನ್ನೊಂದಿಗೆ ನೀವು ದಯವಿಟ್ಟು ಸಹಕರಿಸಿರಿ, ಯಾಕೆಂದರೆ ನಾನು ಈ ವಿಷಯವನ್ನು ಪೂರ್ತಿಗೊಳಿಸಬೇಕಾಗಿದೆ. தொடர்ந்து இருக்கிற எல்லா டாபிக் நான் முடிக்கிற வரைக்கும் இதை விடுறதா இல்ல. ಇದರಲ್ಲಿ ಬರುವಂತ ಎಲ್ಲಾ ವಿಷಯಗಳನ್ನು ಪೂರ್ತಿಗೊಳಿಸುವವರೆಗೂ ನಾನು ಬಿಡುವಂತಿಲ್ಲ. We are meditating about the abundant life. ನಾವು ಅಪರಿಮಿತವಾದ ಜೀವನದ ಬಗ್ಗೆ ಧ್ಯಾನಿಸುತ್ತಾ ಬಂದಿದ್ದೇವೆ. ಪರಿಪೂರ್ಣமான ಜೀವನ வாழ்வதை குறித்து பேசிக்கொண்டிருக்கிறோம். ಆ ಪರಿಪೂರ್ಣವಾದಂತ ಜೀವನದ ಬಗ್ಗೆ ಯಾವ ರೀತಿಯಾಗಿ ನಾವು ಜೀವಿಸುವುದು ಎಂಬುದರ ಬಗ್ಗೆ ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. இந்த ಪರಿಪೂರ್ಣமான ಜೀವನ பத்தி கேட்கிறது மட்டுமல்ல, ಆ ಪರಿಪೂರ್ಣವಾದಂತ ಜೀವನವನ್ನು ಕೇಳುವುದು ಮಾತ್ರವಲ್ಲ, அதை நீங்கள் பயன்படுத்தும் பொழுது, ಅದನ್ನು ನೀವು ಉಪಯೋಗಿಸಿಕೊಳ್ಳುವಾಗ உங்க வாழ்க்கையில் இந்த ಪರಿಪೂರ್ಣமான ಜೀವனை ಅನುಭವಿக்க முடியும். ನಿಮ್ಮ ಜೀವನದಲ್ಲಿ ಪರಿಪೂರ್ಣವಾದಂತಹ ಜೀವನವನ್ನು ಅನುಭವಿಸಲು ಸಾಧ್ಯ. ಅನೇಕ தலைப்புகளை குறித்து நம்ம பார்த்தோம். ಅನೇಕ ಶಿರೋನಾಮಗಳ ಬಗ್ಗೆ ನಾವು ನೋಡಿದೆವು. மனம் திரும்புதலை பார்த்தோம். ಮಾನಸಾಂತರ ಹೊಂದುವುದರ ಬಗ್ಗೆ ನೋಡಿದೆವು. மன்னிக்கிறதை பார்த்தோம். ಕ್ಷಮಿಸುವುದರ ಬಗ್ಗೆ ನೋಡಿದೆವು. புதிய குடும்பத்துல பிறக்கிறதை பார்த்தோம். ನೂತನ ಕುಟುಂಬದಲ್ಲಿ ಹುಟ್ಟುವುದನ್ನು ನೋಡಿದೆವು. ಯೇಸುವೇ என் தேவன் என்று ரட்சிப்பை குறித்து பார்த்தோம். ಯೇಸುವೇ ನನ್ನ ದೇವರು ಎಂಬುದಾಗಿ ರಕ್ಷಣೆಯ ಬಗ್ಗೆ ನೋಡಿದೆವು. அவர் எனக்கு தகப்பனா இருக்கிறார் என்று பார்த்தோம். ಆತನು ನನಗೆ ತಂದೆಯಾಗಿದ್ದಾನೆ ಎಂಬುದನ್ನು ನೋಡಿದೆವು. ஒரு புதிய குடும்பத்துக்குள்ள பிறந்திருக்கிறேன் என்று பார்த்தோம். ನಾನು ಹೊಸ ಕುಟುಂಬದಲ್ಲಿ ಹುಟ್ಟಿದ್ದೇನೆ ಎಂಬುದಾಗಿ ನೋಡಿದೆವು. சபையை குறித்து பார்த்தோம். ಸಭೆಯ ಬಗ್ಗೆ ನೋಡಿದೆವು. சபை தேவனுடையது என்று பார்த்தோம். ಸಭೆಯು ದೇವರು ಎಂಬುದಾಗಿ ನಾವು ನೋಡಿದೆವು. சபை கிறிஸ்துவே சபைக்கு தலையா இருக்கிறார் என்று பார்த்தோம். ಕ್ರಿಸ್ತನೇ ಸಭೆಗೆ ಶಿರಸ್ಸಾಗಿದ್ದಾನೆ ಎಂಬುದರ ಬಗ್ಗೆ ನೋಡಿದೆವು. சபை தேவனுடையது என்று பார்த்தோம். ಸಭೆಯು ದೇವರದ್ದು ಎಂಬುದಾಗಿ ನೋಡಿದೆವು. அவருடைய இரத்தத்தினால மீட்கப்பட்டது சபை என்று பார்த்தோம். ಆತನ ರಕ್ತದಿಂದ ಕಟ್ಟಲ್ಪಟ್ಟಿದ್ದು ಸಭೆ ಎಂಬುದಾಗಿ ನೋಡಿದೆವು. சபைக்கு அவரே மூளைக்கல்லா இருக்கிறார் என்று பார்த்தோம். ಸಭೆಗೆ ಆತನೇ ಮೂಲಗಲ್ಲಾಗಿದ್ದಾನೆ ಎಂಬುದರ ಬಗ್ಗೆ ನೋಡಿದೆವು. நாம் சபையில அங்கத்தினராய் இருக்கிறோம் என்று பார்த்தோம். ನಾವು ಸಭೆಯಲ್ಲಿ ಸದಸ್ಯರಾಗಿದ್ದೇವೆ ಎಂಬುದನ್ನು ನೋಡಿದೆವು. நாம் ஜீவனுள்ள கற்களாய் சபையில கட்டப்பட்டு இருக்கிறோம் என்று பார்த்தோம். ನಾವು ಜೀವಂತವುಳ್ಳ ಕಲ್ಲುಗಳಾಗಿ ಸಭೆಯಲ್ಲಿ ಕಟ್ಟಲ್ಪಟ್ಟಿದ್ದೇವೆ ಎಂಬುದರ ಬಗ್ಗೆ ನೋಡಿದೆವು. நாம் எல்லாம் இயேசு கிறிஸ்துவின் சரீரத்துக்குள்ள ஒரு அங்கமாய் இருக்கிறோம் என்று பார்த்தோம். ನಾವೆಲ್ಲರೂ ಯೇಸು ಕ್ರಿಸ್ತನ ದೇಹದಲ್ಲಿ ಒಂದು ಅಂಗಗಳಾಗಿದ್ದೇವೆ ಎಂಬುದನ್ನು ನೋಡಿದೆವು. இவ்வளவு ஞாபகம் இருக்கா? ಇಷ್ಟೊಂದೆಲ್ಲ ನಿಮಗೆ ಜ್ಞಾಪಕವಿದೆಯಾ? Are you remembering it? ಇದನ್ನು ನೀವು ಜ್ಞಾಪಿಸಿಕೊಳ್ಳುತ್ತೀರಾ? இல்லனா ಯೂಟ್ಯೂಬ್ல போய் போட்டு பாருங்க. ಇಲ್ಲವಾದರೆ ಯೂಟ್ಯೂಬ್ ಅಲ್ಲಿ ಹೋಗಿ ಇವೆಲ್ಲವನ್ನು ಹಾಕಿ ನೋಡಿರಿ. Until you receive that blessing. ನೀವು ಆಶೀರ್ವಾದವನ್ನು ಹೊಂದಿಕೊಳ್ಳುವವರೆಗೂ, until you receive the blessing, ಆಶೀರ್ವಾದವನ್ನು ಹೊಂದಿಕೊಳ್ಳುವವರೆಗೂ ಅದ ಕೇಳಿಕೊಂಡೇ ಇರು. ಅದನ್ನು ಕೇಳುತ್ತಲೇ ಇರಿ. ஒரு ஊழியக்காரர், ಒಬ್ಬ ಸೇವಕರು ஒரே ஒரு வசனத்தை ಒಂದೇ ಒಂದು ವಾಕ್ಯವನ್ನು 2 மாதங்களாக தியானித்துக் கொண்டிருந்தார். 2 ತಿಂಗಳುಗಳಾಗಿ ಧ್ಯಾನಿಸುತ್ತಿದ್ದರಂತೆ. இன்றைக்கு அவர் பெரிய ஊழியக்காரர். ಇಂದು ಆತನೊಬ್ಬ ದೊಡ್ಡ ಸೇವಕನು. உலகம் முழுவதுமாய் போய் அவர் ஊழியத்தை செய்து கொண்டிருக்கிறார். ಲೋಕದ ಎಲ್ಲಾ ಕಡೆಯಲ್ಲಿ ಹೋಗಿ ಆತನು ಸೇವೆಯನ್ನು ಮಾಡುತ್ತಿದ್ದಾನೆ. அவருடைய ஆலயத்தில் அற்புதங்களும் அதிசயங்களும் நடக்கிறது. ಆತನ ಆಲಯದಲ್ಲಿ ಅದ್ಭುತಗಳು ಅತಿಶಯಗಳು ನಡೆಯುತ್ತವೆ. Okay, this man of God 15 years back, ಈ ದೇವ ಮನುಷ್ಯನು 15 ವರ್ಷಗಳ ಹಿಂದೆ ஒரே ஒரு வார்த்தையை குறித்து தியானித்துக் கொண்டிருந்தார். ಒಂದೇ ಒಂದು ವಾಕ್ಯದ ಮೇರೆಗೆ ಧ್ಯಾನಿಸುತ್ತಿದ್ದನಂತೆ. 2 வாரம் ஒரே ஒரு வசனம், 2 ವಾರಗಳು ಒಂದೇ ಒಂದು ವಾಕ್ಯ, இரவு பகலும் தியானித்துக் கொண்டிருந்தார். ರಾತ್ರಿ ಹಗಲು ಧ್ಯಾನಿಸುತ್ತಿದ್ದನಂತೆ. அது என்னன்னா, ಅದು ಏನೆಂದರೆ ಕ್ರಿಸ್ತನು எனக்குள்ள, ನನ್ನಲ್ಲಿ, that's all, ಅಷ್ಟೇ. Christ in me, ಕ್ರಿಸ್ತನು ನನ್ನಲ್ಲಿ, கிறிஸ்து எனக்குள்ள, ಕ್ರಿಸ್ತನು ನನ್ನಲ್ಲಿ. ಇದು ಅವರಾಲ ಜೀರ್ಣಿಕ முடியல. ಈ ವಾಕ್ಯವನ್ನು ಆತನಿಂದ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. The God Almighty, ಕ್ರಿಸ್ತ ಆ ಒಂದು ಪರಾತ್ಪರನಾದ ದೇವರು, the God Almighty, ಪರಾತ್ಪರನಾದ ದೇವರು, the God El Shaddai, ಎಲ್ ಶಡಾಯ್ ದೇವರು, ಸರ್ವ ವಲ್ಲ ದೇವ, ಸರ್ವಶಕ್ತನಾದ ದೇವರು எனக்குள்ள, ನನ್ನಲ್ಲಿ. ಅವರು he couldn't accept that. ಆತನು ಅದನ್ನು ಅಂಗೀಕರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. The God who created heaven and earth, ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದವನು, the God who created everything, ಎಲ್ಲವನ್ನು ಸೃಷ್ಟಿಸಿದವನು. what says, ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, Christ in me, ಯೇಸು ಕ್ರಿಸ್ತನು ನನ್ನಲ್ಲಿ. ಅವರಾಲ ಅದು ಜೀರ್ಣಿಕ முடியல. ಆತನಿಂದ ಅದನ್ನು ಜೀರ್ಣಿಸಿಕೊಳ್ಳಲು ಆಗಲಿಲ್ಲ. meditating Christ in me, ಆತನು ಕ್ರಿಸ್ತನು ನನ್ನಲ್ಲಿ ಎಂಬುದನ್ನು ಧ್ಯಾನಿಸುತ್ತಲೇ ಇದ್ದಾನೆ. Christ in me, ಕ್ರಿಸ್ತನು ನನ್ನಲ್ಲಿ, Christ in me, ಕ್ರಿಸ್ತನು ನನ್ನಲ್ಲಿ, Christ in me.
ಕ್ರಿಸ್ತನು ನನ್ನಲ್ಲಿ. அவரால ஏத்துக்க முடியல. ಆದ್ರೆ ಆತನಿಂದ ಅದನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. Hallelujah. ಹಾಲೆಲೂಯಾ. Then ನಂತರ he could understand கிறிஸ்து எனக்குள்ள இருந்தா ಆತನು ಅರ್ಥ ಮಾಡಿಕೊಂಡನು ಕ್ರಿಸ್ತನು ನನ್ನಲ್ಲಿದ್ದರೆ என்னெல்லாம் நடக்கும், ಏನೆಲ್ಲ ನಡೆಯುತ್ತದೆ. ஆமென். ಆಮೆನ್. இன்னைக்கு அந்த ஊழியக்காரர் ಈ ದಿನದಲ್ಲಿ ಆ ಸೇವಕನು அவர் நடந்தா ಆತನು ನಡೆದರೆ அந்த நிழல பட்டு பிசாசுங்க கத்துதுங்க. ಆ ಒಂದು ನೆರಳು ತಾಕಿ ಸೈತಾನ ಕಿರಿಚುತ್ತಾನೆ. ஒரே ஒரு சத்தியத்தை தான் அவர் புரிஞ்சிட்டாரு. ಆತನು ಒಂದೇ ಒಂದು ಸತ್ಯಾಂಶವನ್ನು ಅರ್ಥ ಮಾಡಿಕೊಂಡನು. கிறிஸ்து எனக்குள்ள. ಕ್ರಿಸ್ತನು ನನ್ನಲ್ಲಿ. That's all. ಅಷ್ಟೇ. Christ in me. ಕ್ರಿಸ್ತನು ನನ್ನಲ್ಲಿ. இன்னைக்கு அவர் நடந்தா நிழலில் கூட பிசாசு ஓடுது. ಇಂದು ಆತನು ನಡೆದರೆ ಆತನ ನೆರಳಲ್ಲಿ ದೆವ್ವಗಳು ಓಡುತ್ತಿವೆ. ಆಮೆನ್. ಆಮೆನ್. படிப்பதல்ல, ಓದುವುದಲ್ಲ, அதை புசிப்பது. ಅದನ್ನು ಉಣ್ಣುವುದು. புசிப்பதல்ல, ಅದನ್ನು ಉಣ್ಣುವುದು ಮಾತ್ರವಲ್ಲ, ಅನುಭವಿಸುವುದು. ಅದನ್ನು ಅನುಭವಿಸುವುದು. ಅನುಭವಿಪದಲ್ಲ, ಅನುಭವಿಸುವುದು ಮಾತ್ರವಲ್ಲ, செயல்படுத்துவது. ಅದನ್ನು ನಾವು ಕ್ರಿಯಾರೂಪದಲ್ಲಿ ನಡೆಸುವುದು. Hallelujah. Hallelujah. We are not worshiping a dead God. ನಾವು ಸತ್ತು ಹೋದಂತ ದೇವರನ್ನು ಆರಾಧಿಸುತ್ತಿಲ್ಲ. We are worshiping a true living God. ನಾವು ಆರಾಧಿಸುತ್ತಿರುವುದು ನಿಜವಾದ ಜೀವಂತವುಳ್ಳ ದೇವರನ್ನು. நான் கேட்பது, ನಾನು ಕೇಳುವುದು, நான் கற்றுக்கொள்வது, ನಾನು ಕಲಿತುಕೊಳ್ಳುವುದು, அது எனக்குள்ள கிரியை செய்யணும். ಅದು ನನ್ನಲ್ಲಿ ಕ್ರಿಯೆ ನಡೆಸಬೇಕು. என் மூலியமாக அது கிரியை செய்யணும். ನನ್ನ ಮುಖಾಂತರ ಅದು ಕ್ರಿಯೆ ನಡೆಸಬೇಕು. ஆமென். ಆಮೆನ್. இந்த சத்தியம் பாருங்க. ಈ ಸತ್ಯಾಂಶವನ್ನು ನೋಡಿ. கிறிஸ்து எனக்குள்ள இருக்கிறார் என்றால் ಕ್ರಿಸ್ತನು ನನ್ನಲ್ಲಿ ಇದ್ದಾನೆ ಎಂಬುದಾಗಿ ಹೇಳಿದರೆ எனக்குள்ள வியாதி இருக்காது, ನನ್ನಲ್ಲಿ ವ್ಯಾಧಿ ಇರುವುದಿಲ್ಲ, இருக்க கூடாது, ಅದು ಇರಲು ಬಾರದು. ஆமென். ಆಮೆನ್. ஏன்னா எனக்குள்ள இருக்கிறவர் கிறிஸ்து. ಯಾಕೆಂದರೆ ನನ್ನಲ್ಲಿ ಇರುವ ಆತನು ಕ್ರಿಸ್ತನು. ஹalleluya. ಹಲ್ಲೆಲೂಯಾ. கிறிஸ்து இருக்கிற இடத்துல ಕ್ರಿಸ್ತನು ಇರುವಂತಹ ಸ್ಥಳದಲ್ಲಿ பஞ்சம் இருக்காது, ಅಲ್ಲಿ ಬೇಡಿಕೆ ಇರುವುದಿಲ್ಲ, குறை இருக்காது, ಕೊರತೆ ಇರುವುದಿಲ್ಲ, அங்க வெறுப்பு இருக்காது, ಅಲ್ಲಿ ದ್ವೇಷವಿರುವುದಿಲ್ಲ. ஆமென். ಆಮೆನ್. எங்கேயாவது கிறிஸ்து அடக்க ஆராதனை பண்ணத பாத்தீங்களா? ಕ್ರಿಸ್ತನು ಎಲ್ಲಾದರೂ ಆ ಒಂದು ಅಂತ್ಯಕ್ರಿಯೆ ಮಾಡಿದ್ದನ್ನು ನೋಡಿದ್ದೀರಾ? Has God done any death ceremony? ದೇವರು ಎಲ್ಲಾದರೂ ಆ ಒಂದು ಅಂತ್ಯಕ್ರಿಯೆಯನ್ನು ನಡೆಸಿದ್ದನ್ನು ನೀವು ನೋಡಿದ್ದೀರಾ? Funeral service? ಆ ಒಂದು ಅಂತ್ಯಕ್ರಿಯೆ. Because wherever Jesus is, there is no death. ಯಾಕೆಂದ್ರೆ ಎಲ್ಲೆಲ್ಲಾ ಕ್ರಿಸ್ತನಿದ್ದನೋ ಅಲ್ಲಿ ಸಾವೆಂಬುದಿಲ್ಲ, There is life. ಅಲ್ಲಿ ಜೀವ ಉಂಟು. ಆಮೆನ್. எனக்குள்ள கிறிஸ்து இருந்தா, ನನ್ನಲ್ಲಿ ಕ್ರಿಸ್ತನಿದ್ದರೆ there is no death. ಅಲ್ಲಿ ಸಾವೆಂಬುದಿಲ್ಲ. ஆமென். ಆಮೆನ್. ஒரே ஒரு வசனம், ಒಂದೇ ಒಂದು ವಾಕ್ಯ. யோசிச்சு பாருங்க. ಯೋಚನೆ ಮಾಡಿ ನೋಡಿ. நான் 3 மாசமா உங்களுக்கு கத்து கொடுத்துட்டு இருக்கேன். ನಾನು 3 ತಿಂಗಳುಗಳಾಗಿ ನಿಮಗೆ ಕಲಿಸಿಕೊಡುತ್ತಿದ್ದೇನೆ. நீங்க அதை உள் வாங்கிட்டீங்கன்னா, ನೀವು ಅದನ್ನು ತೆಗೆದುಕೊಂಡರೆ you are blessed. ನೀವು ಆಶೀರ್ವದಿಸಲ್ಪಟ್ಟವರು. ஆமென். ಆಮೆನ್. இது கேட்டுட்டு மறந்துட்டு போயிட கூடாது. ಇದನ್ನು ಕೇಳಿ ಹಾಗೆ ಮರೆತು ಹೋಗಬಾರದು. அது அப்படியே நீங்க தியானிக்கணும். ಅದನ್ನು ಹಾಗೆ ನೀವು ಧ್ಯಾನಿಸಬೇಕು. எது வரைக்கும் தியானிக்கணும்? ಎಷ್ಟರ ಮಟ್ಟಿಗೆ ಧ್ಯಾನಿಸಬೇಕು? அது நடக்கிற வரைக்கும். ಅದು ನಡೆಯುವವರೆಗೂ ಧ್ಯಾನಿಸಬೇಕು. ஆமென். ಆಮೆನ್. அது நடக்கிற வரைக்கும் தியானிக்கணும். ಅದು ನಡೆಯುವವರೆಗೂ ಧ್ಯಾನಿಸಬೇಕು. ஆமென். ಆಮೆನ್. சோ abundant life உன் வாழ்க்கையில பரிபூர்ணமான ஜீவனை நீ அனுபவிக்கிற வரைக்கும் தேவனுடைய வார்த்தையை விடக்கூடாது. ಪರಿಪೂರ್ಣವಾದಂತಹ ಜೀವನವನ್ನು ನೀನು ಅನುಭವಿಸುವವರೆಗೂ ದೇವರ ವಾಕ್ಯವನ್ನು ಬಿಡಬಾರದು. ஹalleluya. ಹಲ್ಲೆಲೂಯಾ. போன வாரம் உங்களுக்கு சொல்லி கொடுத்தேன். ಕಳೆದ ವಾರ ನಾನು ನಿಮಗೆ ಹೇಳಿಕೊಟ್ಟೆನು. ಸಭೆಯು ಮುಖ್ಯವಾದದ್ದು. ಸಭೆ தேவன் ஏற்படுத்தினது, ದೇವರು ಉಂಟು ಮಾಡಿದ್ದು. அவர் 7 குத்துவிளக்கின் மத்தியில உலாவுகிற தேவனாக இருக்கிறார். ಆತನು 7 ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವಂತ ದೇವರಾಗಿದ್ದಾನೆ. 7 குத்துவிளக்கு வெளிப்படுத்தல பார்க்கிறோம், அது ஒவ்வொரு சபையை குறிக்கிறது என்று. ಆ 7 ದೀಪಸ್ತಂಭಗಳು ಪ್ರಕಟಣೆಯ ಗ್ರಂಥದಲ್ಲಿ 7 ಸಭೆಗಳನ್ನು ಸೂಚಿಸುತ್ತದೆ. ಆಮೆನ್. ಆಮೆನ್. I have ordered, நம்ம பிளான் பண்ணிருக்கோம், இங்க we are going to keep 7 lampstand. ನಾವು ಇಲ್ಲಿ ಆ 7 ದೀಪಸ್ತಂಭಗಳನ್ನು ಇಡುವುದಕ್ಕೆ ನಾವು ಉಪಾಯ ಮಾಡಿದ್ದೇವೆ. I am just planning for that. ನಾವು ಅದಕ್ಕೋಸ್ಕರ ಉಪಾಯ ಮಾಡುತ್ತಿದ್ದೇವೆ. கொஞ்ச நாள்ல வரோம்.
ಸ್ವಲ್ಪ ದಿನಗಳಲ್ಲಿ ಅದು ಬರುತ್ತದೆ. ஏன்னா ಯಾಕೆಂದ್ರೆ அவர் 7 குத்து விளக்கின் மத்தியில உலாவுகிறது. ಆತನು 7 ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವ ಆತನಾಗಿದ್ದಾನೆ. பழைய ஏற்பாட்டுல ಹಳೆಯ ಒಡಂಬಡಿಕೆಯಲ್ಲಿ ஒரு அடையாளமா வைத்தாரு. ಆತನೊಂದು ಗುರುತಾಗಿಟ್ಟನು. ஆனா இன்றைக்கு ಆದ್ರೆ ಇಂದು சபைகளின் மத்தியில உலாவுகிற தேவன். ಆತನು ಸಭೆಯ ಮಧ್ಯದಲ್ಲಿ ತಿರುಗಾಡುವಂತ ದೇವರಾಗಿದ್ದಾನೆ. நாம சபைக்கு வருவது ரொம்ப ரொம்ப முக்கியம். ಆದ್ದರಿಂದ ಸಭೆಗೆ ಬರುವುದು ಬಹಳ 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 ಪ್ರಾಮುಖ್ಯತೆ ಉಳ್ಳದ್ದಾಗಿದೆ. Not an option. ಸಭೆಯಾದದ್ದು ನಿಮಗೆ ಆಯ್ಕೆ ಅಲ್ಲ. It is mandatory for every Christian who is born again. ಯಾರೆಲ್ಲ ಆ ಒಂದು ಪುನರ್ಜನ್ಮವನ್ನು ಹೊಂದಿದ್ದಾರೋ ಆ ಎಲ್ಲ ಕ್ರೈಸ್ತರಿಗೂ ಇದು ಸಭೆಗೆ ಕೂಡಿ ಬರುವುದು ಕಡ್ಡಾಯವಾಗಿದೆ. Hallelujah. Hallelujah. சரி, அவர் செஞ்சிட்டாரு. ಆದರೆ ಸರಿ, ಆತನು ಮಾಡುವುದನ್ನು ಮಾಡಿಬಿಟ್ಟನು. ಇಂದು ஒரு விசுவாசியாக ಒಬ್ಬ ವಿಶ್ವಾಸಿಯಾಗಿ எனக்கு இருக்கிற 4 கடமைகள் என்ன? ನನಗಿರುವಂತ 4 ಜವಾಬ್ದಾರಿಗಳೇನು? கவனமா கேளுங்க. ಗಮನವಾಗಿ ಕೇಳಿ. இது உங்க எல்லாருக்குமே. ಇದು ನಿಮ್ಮೆಲ್ಲರಿಗೂ. ಇದು ಪಕ್ಕದಲ್ಲಿ ಇರುವವರಿಗೆ ಇಲ್ಲ. ಇದು ಪಕ್ಕದಲ್ಲಿ ಇರುವವರಿಗಲ್ಲ. It is for everybody. ಇದು ಎಲ್ಲರಿಗೂ. As a Christian, ಕ್ರೈಸ್ತನಾಗಿರುವವನು, as a believer, ಒಬ್ಬ ವಿಶ್ವಾಸಿಯಾಗಿರುವವನು, as a member of the church, ಸಭೆಯಲ್ಲಿ ಸದಸ್ಯನಾಗಿರುವವನು 4 பொறுப்புகள் உங்களுக்கு இருக்கிறது. 4 ಜವಾಬ್ದಾರಿಗಳು ನಿಮಗೆ ಇದೆ. ಅದನ್ನ இன்னைக்கு பார்க்கிறோம். ಅದನ್ನೇ ಈ ದಿನದಲ್ಲಿ ನೋಡಲಿದ್ದೇವೆ. ಮೊದಲನೇದಾಗಿ attend and take part in church service. ಸಭೆಯ ಆ ಒಂದು ಕಾರ್ಯಕ್ರಮಗಳಲ್ಲಿ ನೀವು ಅದರಲ್ಲಿ ಭಾಗವಹಿಸುವವರಾಗಿರಬೇಕು. ಆಮೆನ್. ಆಮೆನ್. ஒரு கிறிஸ்தவன், ಒಬ್ಬ ಕ್ರೈಸ್ತನು ಯೇಸುவை ஏற்றுக்கொண்ட பிறகு, ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ ನಂತರ, கொஞ்சம் மூத்த விசுவாசிங்க என்னோட ಅಡ್ಜಸ್ಟ್ பண்ணிக்கணும். ಸ್ವಲ್ಪ ಹಿರಿಯ ವಿಶ್ವಾಸಿಗಳು ನನ್ನೊಂದಿಗೆ ನೀವು ಸಹಕರಿಸಬೇಕು. ஏன்னா இது ನಾನು ಎಲ್ಲರಿಗೂ சொல்லி கொடுக்க வேண்டியது என்னுடைய கடமை. ಯಾಕೆಂದರೆ ಈ ಪಾಠವನ್ನು ನಾನು ಎಲ್ಲರಿಗೂ ಹೇಳಿಕೊಡಬೇಕಾಗಿರುವುದು ನನ್ನ ಒಂದು ಜವಾಬ್ದಾರಿ. உங்களுக்கு தெரிஞ்சாலோ ಪರವಾಗಿಲ್ಲ, ಇதை ಕற்றுಕೊಳ್ಳುங்க. ನಿಮಗೆ ಈಗಾಗಲೇ ತಿಳಿದಿದ್ದರೂ ಪರವಾಗಿಲ್ಲ, ಇನ್ನೊಂದು ಸಾರಿ ನೀವು ಇದನ್ನು ಕಲಿತುಕೊಳ್ಳಿರಿ. ஏன்னா புதிதாக கிறிஸ்துவை ஏற்றுக்கொண்டிருக்கிறவர்களுக்கும் இந்த சத்தியம் புரிந்து கொள்ள வேண்டும். ಯಾಕೆಂದರೆ ಹೊಸದಾಗಿ ಕ್ರಿಸ್ತನನ್ನು ಅಂಗೀಕರಿಸಿದವರಿಗೂ ಈ ಸತ್ಯಾಂಶವು ಅರ್ಥವಾಗಬೇಕು. ಆಮೆನ್. ಆಮೆನ್. நீங்க இந்த சபையின் உறுப்பினர்களாய் இருந்தால், ನೀವು ಈ ಸಭೆಯ ಸದಸ್ಯರುಗಳಾಗಿದ್ದರೆ, ವೇದம் சொல்லுகிறது, ಯಾಕೆಂದರೆ ವೇದದಲ್ಲಿ ಹೇಳಲ್ಪಟ್ಟಿದೆ, ರಕ್ಷಿಸಲ್ಪಟ್ಟ பிறகு, ರಕ್ಷಣೆ ಹೊಂದಿದ ಮೇಲೆ நீங்க ஒரு சபையில ஒரு அங்கத்தினராய் இருக்க வேண்டும். ನೀವು ಒಂದು ಸಭೆಯಲ್ಲಿ ಒಬ್ಬ ಸದಸ್ಯನಾಗಿ ಇರಬೇಕು. ಆಮೆನ್. ಆಮೆನ್. ಅದು ವೇದத்தின் ಅಡಿಪಡೆಯಿಲ್ಲ. ಅದು ವೇದದ ಅಡಿಪಡೆಯಲ್ಲಿ நீங்க சபையில ஒரு அங்கத்தினராய் மாறின பிறகு, ನೀವು ಒಂದು ಸಭೆಯಲ್ಲಿ ಸದಸ್ಯರಾಗಿ ಬದಲಾವಣೆಯಾದ ಮೇಲೆ உங்களுக்கு 4 பொறுப்புகள் இருக்கிறது. ನಿಮಗೆ 4 ಜವಾಬ್ದಾರಿಗಳಿದೆ. ಮೊದಲನೆಯ ಜವಾಬ್ದಾರಿ attending and taking part in the church service. ಸಭೆಯ ಒಂದು ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸಿ ಅದಕ್ಕೆ ಹಾಜರಾತಿಯಾಗಿರಬೇಕು. ಆಮೆನ್. ಆಮೆನ್. ನಾನು அந்த சபையில நடக்கிற எல்லா காரியத்திலும் நான் பங்கு கொள்ள வேண்டும். ಸಭೆಯಲ್ಲಿ ನಡೆಯುವಂತ ಎಲ್ಲಾ ಕಾರ್ಯಗಳಲ್ಲಿಯೂ ನಾನು ಭಾಗವಹಿಸಬೇಕು. சபையின் ஆராதனையில நான் தொடர்ந்து பங்கு கொள்ள வேண்டும். ಸಭೆಯ ಆರಾಧನೆಯಲ್ಲಿ ನಿರಂತರವಾಗಿ ಪಾಲ್ಗೊಳ್ಳಬೇಕು. ஒரு சபையின் அங்கத்தினராக உங்களால என்ன செய்ய முடியும்? ಒಬ್ಬ ಸಭೆಯ ಸದಸ್ಯರಾಗಿ ನಿಮ್ಮಿಂದ ಏನು ಮಾಡಲು ಸಾಧ್ಯ? ಫಸ್ಟ್ ಥಿಂಗ್, ಮೊದಲನೆಯ ಕಾರ್ಯ, arrive on time, ready to give others as well as to receive. Arrive on time. ಸಮಯಕ್ಕೆ ಸರಿಯಾಗಿ ಹೊರಡುವುದು. ஆராதனைக்கு சரியான நேரத்துக்கு வருவது ஒரு சபையின் அங்கத்தினருடைய பொறுப்பாக இருக்கிறது. ಆರಾಧನೆಯ ಸಮಯಕ್ಕೆ ಸರಿಯಾಗಿ ಬರುವುದು ಒಬ್ಬ ಸಭೆಯ ಸದಸ್ಯನ ಒಂದು ಜವಾಬ್ದಾರಿಯಾಗಿದೆ. ಆಲಯಕ್ಕೆ ಬರುವುದು, ಆಲಯಕ್ಕೆ ಬರುವಾಗ ನಾನು பெற்றுக்கொள்வது மட்டுமல்ல, ನಾನು ಹೊಂದಿಕೊಳ್ಳುವುದು ಮಾತ್ರವಲ್ಲ, ಮற்றವರಿಗೆ ಉದವಿ செய்கிற ஒரு ಮನಪಾನ್ಮೆಯೋட ಬರುವುದು, ಬೇರೆಯವರಿಗೆ ಸಹಾಯ ಮಾಡುವಂತ ಮನೋಭಾವನೆಯೊಂದಿಗೆ ಬರುವುದು. ಆಮೆನ್. ಆಮೆನ್. ಮೊದಲಾவது என்னங்க? ಮೊದಲನೆಯದೇನು? as a member of the church, ಸಭೆಯ ಸದಸ್ಯನಾಗಿ என்னுடைய பொறுப்பு என்ன? ನನ್ನ ಮೊದಲನೆಯ ಜವಾಬ್ದಾರಿ ಸಭೆಗೆ ಸಮಯಕ್ಕೆ ಸರಿಯಾಗಿ ಬರುವುದು. ಆರಾಧನೆಗೆ ಎಲ್ಲ சொல்லுங்க, சரியான நேரத்திற்கு சபைக்கு வருவது என்னுடைய கடமை. சரியான நேரத்திற்கு சபைக்கு வருவது என்னுடைய கடமை. இது ஆப்ஷன் இல்ல, இது ಒಂದು ಆಯ್ಕೆ ಅಲ್ಲ. ಆಮೆನ್. ಆಮೆನ್. பாருங்க, சாப்பாடு நான் இங்க வாயில போடும்போது, ಆಹಾರವನ್ನು ಬಾಯಲ್ಲಿ ಹಾಕುವಾಗ இங்க
டிராபிக் மாஸ்டர் இங்க இருக்கிறாரு இல்ல, ಇಲ್ಲಿ ಸಂಚಾರ ಚಾಲಕನಿಲ್ಲಿದ್ದಾನೆ. நீங்க பிரீத் பண்ணும்போது ನೀವು ಉಸಿರಾಡುವಾಗ ಅದು ಬ್ರೀದಿಂಗ್ ಪೈಪ್ ಓಪನ್ பண்ணுது, ಅದು ಉಸಿರಾಟದ ಆ ಒಂದು ಪೈಪ್ ಅನ್ನು ತೆರೆಯುತ್ತದೆ. நீங்க சாப்பிடும்போது ನೀನು ಆಹಾರವನ್ನು ಉಣ್ಣುವಾಗ அது ಫುಡ್ ಪೈಪ್ ಓಪನ್ பண்ணுது, ಆ ಒಂದು ಆಹಾರದ ಪೈಪ್ ಅನ್ನು ಅದು ತೆರೆಯುತ್ತದೆ. நீங்க யோசிச்சு பாருங்க, ಯೋಚನೆ ಮಾಡಿ ನೋಡಿ, நீங்க சாப்பாட்ட வாயில போட்டுட்டீங்க, ನೀವು ಆಹಾರವನ್ನು ಬಾಯಲ್ಲಿ ಹಾಕಿ ಬಿಟ್ಟಿರಿ. டிராபிக் மாஸ்டர் சொன்னாரு கொஞ்சம் ಇರು ಲೇಟ್ வரேன் ನಾನು. ಇಲ್ಲಿ ಆ ಒಂದು ಸಂಚಾರ ಚಾಲಕನು ಹೇಳುತ್ತಾನೆ, ಸ್ವಲ್ಪ ಹೊತ್ತು ತಾಳು, ಸ್ವಲ್ಪ ತಡವಾಗಿ ಬರುತ್ತೇನೆ. ಏನಾಗುತ್ತದೆ? ಶತ್ರು அவ்வளவுதான் முடிஞ்சிச்சு. இந்த டிராபிக் மாஸ்டர் கொஞ்சம் வெயிட் பண்ணு நான் வரேன் அப்படின்னாக்கா அதுக்குள்ளே வாயில சாப்பாடு போட்டோம் இல்ல, இது போய் எங்க போவோம்? விண்டு பைப்ல போய் நம்ம என்ன ஆகும்? சேர்த்துரும். சரி இவரு விட்டுருங்க. அப்படியே கீழே போகும்போது இன்ட்ரெஸ்டிங் சொல்லுது, இன்னைக்கு நான் லீவு. ಹಾಗೆ ಇನ್ನು ಸ್ವಲ್ಪ ಕೆಳಗೆ ಹೋದಾಗ ಇಂಟ್ರೆಸ್ಟ್ ಏನು ಹೇಳುತ್ತದೆ, ಈ ದಿನದಲ್ಲಿ ನಾನು ಸ್ವಲ್ಪ ಲೀವ್ ಎಂಬುದು. சாப்பிட்ட சாப்பாடு எங்க போவோம்? ತಿಂದಂತ ಆಹಾರ ಎಲ್ಲಿ ಹೋಗುತ್ತದೆ? அங்கே ಚೋಕ್ ஆயிடும். ಅಲ್ಲಿ ಅದು ಚೋಕ್ ಆಗುತ್ತದೆ. சரி இன்ட்ரெஸ்ட் இன்னைக்கு ವರ್ಕಿಂಗ್ ಡೇ, சாப்பாடு உள்ள போச்சு, ಆಹಾರ ಹಾಗೆ ಒಳಗೆ ಹೋಯಿತು. இப்போ அதை டைஜஷன் பண்றதுக்கு பைல் ஜூஸ் சொல்லுது, இன்னைக்கு எனக்கு ரொம்ப டயர்டா இருக்கு, நான் பைல் ஜூஸ் கொடுக்க மாட்டேன். ಈ ದಿನದಲ್ಲಿ ಅದು ಜೀರ್ಣವನ್ನು ಮಾಡುವುದಕ್ಕೆ ಆ ಒಂದು ಬೈಲ್ ಜ್ಯೂಸ್ ಎಂಬುದು ಅದು ಈ ದಿನದಲ್ಲಿ ನಾನು ಕೊಡುವುದಿಲ್ಲ, ನಾನು ಬಹಳ ಆಯಾಸವಾಗಿದ್ದೇನೆ ಎಂಬುದಾಗಿ ಹೇಳಿದರೆ ನಮ್ಮ ಗತಿ ಏನು? பார்த்தீங்களா? ನೋಡಿದಿರಾ? ಎವ್ರಿಥಿಂಗ್ ಹ್ಯಾಸ್ ಟು ಬಿ ಇನ್ ಟೈಮ್. ಎಲ್ಲವೂ ಅದದು ಸಮಯಕ್ಕೆ ತಕ್ಕನ ಹಾಗೆ ಕೆಲಸ ಮಾಡುತ್ತದೆ. இப்படி வாயில போடும்போது ಕಂಪ್ಲೀಟ್ ಸಿಸ್ಟಮ್ ಇಸ್ ಆಕ್ಟಿವೇಟೆಡ್. ನೀನು ಆಹಾರವನ್ನು ಬಾಯಲ್ಲಿ ಇಟ್ಟ ತಕ್ಷಣ ಪೂರ್ತಿ ಸಿಸ್ಟಮೇ ಅದು ತನ್ನ ಕೆಲಸವನ್ನು ಮಾಡಲು ಶುರು ಮಾಡುತ್ತದೆ. இதுதான் சபை சொல்லுகிறது. ಇದನ್ನೇ ಸಭೆ ಎಂಬುದಾಗಿ ಹೇಳುತ್ತಿದೆ. ಆರಾಧನೆ ಆರಂಭಿக்கும் பொழுது, ಆರಾಧನೆ ಪ್ರಾರಂಭವಾಗುವಾಗ ಆರಾಧನಾ ವೀರರು ಆರಾಧನೆ ಆರಂಭಿಕ್கிறார். ಆರಾಧನೆಯ ವೀರನು ಆರಾಧನೆಯನ್ನು ಪ್ರಾರಂಭಿಸುತ್ತಾರೆ. ಮ್ಯೂಸಿಷಿಯನ್ಸ್ ಮ್ಯೂಸಿಕ್ ಆರಂಭಿಕ್கிறாங்க. ವಾದ್ಯ ನುಡಿಸುವವರು ವಾದ್ಯವನ್ನು ನುಡಿಸುತ್ತಾರೆ. ವಸನத்தை படிக்கிறவங்க ವಸನத்தை படிக்கிறாங்க. ವಾಕ್ಯವನ್ನು ಓದುವವರು ವಾಕ್ಯವನ್ನು ಓದುತ್ತಾರೆ. நீங்க வராம போயிட்டீங்கன்னா, ನೀವು ಬರದೇ ಹೋದರೆ, amen, amen, the first responsibility of the church member is coming on time. ಸಭೆಯ ಸದಸ್ಯನಿಗೆ ಮೊದಲನೆಯ ಜವಾಬ್ದಾರಿ ಏನೆಂದರೆ ಸಮಯಕ್ಕೆ ಸರಿಯಾಗಿ ಬರುವುದು. ಎರಡನೆಯದಾಗಿ singing with joy, paying close attention to the words. ಆ ಒಂದು ಹರ್ಷದೊಂದಿಗೆ ಹಾಡಿ ನೋವಿಲ್ಲದೆ ಆ ಒಂದು ವಾಕ್ಯವನ್ನು ಕೇಳುವುದು. ಆಮೆನ್, ಆಮೆನ್. இரண்டாவது கடமை எல்லாருக்குமே, ಎರಡನೆಯ ಜವಾಬ್ದಾರಿ ಎಲ್ಲರಿಗೂ ಸಂತೋಷമായി ಪಾಡಿ, ಸಂತೋಷವಾಗಿ ಹಾಡಿ, ವಾರ್ತೆயை ಗಮನமா கேட்பது, ವಾಕ್ಯವನ್ನು ಗಮನವಾಗಿ ಉತ್ಸಾಹದಿಂದ ಕೇಳುವುದು. ஊழியக்காரர் சொன்னாரு, ಸೇವಕರು ಹೇಳಿದರು, ಸಂಗೀತಕಾರன் சொல்றானா, ಕೀರ್ತನೆಗಾರ ಸ್ತೋತ್ರ ಬಲಿಯೋடு ಅವருடைய ಆಲಯಕ್ಕೆ ನಾನು போறேன். ಕೀರ್ತನೆಗಾರನು ಹೇಳುತ್ತಿದ್ದಾನೆ, ಸ್ತೋತ್ರದ ಬಲಿಯೊಂದಿಗೆ ನಾನು ಆರಾಧನೆಗೆ ಹೋಗುತ್ತೇನೆ ಎಂಬುದಾಗಿ. ಸಂತೋಷವಾಗಿ ನಾನು போறேன், ಸಂತೋಷವಾಗಿ ನಾನು ಹೋಗುತ್ತೇನೆ. அப்போ விசுவாசிகளுடைய கடமை என்ன? ಹಾಗಾದ್ರೆ ವಿಶ್ವಾಸಿಗಳ ಒಂದು ಜವಾಬ್ದಾರಿ ಏನು? ಸಂತೋಷವಾಗಿ ಆರಾಧಿಸುವುದು, ಸಂತೋಷವಾಗಿ ಆರಾಧಿಸುವುದು. ಆಮೆನ್, ಆಮೆನ್. ಆಲಯಕ್ಕೆ ಬಂದು ದುಃಖ ಮುಖമായി ಇರುವುದು, ಆಲಯಕ್ಕೆ ಬಂದು ದುಃಖ ಮುಖವುಳ್ಳವರಾಗಿರುವುದು, ಬೇಡ வெறுப்பாய் ಇರುವುದು, ಆ ಒಂದು ಬೇಡದ ಹಾಗೆ ಇರುವುದು, அப்பப்ப டைம் பார்க்கிறது, ಆಗಾಗ ಸಮಯವನ್ನು ನೋಡುವುದು, ಏನ ಇವರು பேசுறாரு, ಏನಿತನು ಮಾತನಾಡುತ್ತಾನೆ, ಇಲ್ಲ. ಸಭೆயின் கடமை, ಸಭೆಯ ಜವಾಬ್ದಾರಿಯು ಸಂತೋಷವಾಗಿ ಆತನನ್ನು ಆರಾಧಿಸುವುದು. ಆಮೆನ್. ನಮ್ಮ ಮರುಪಿರಪ್ಪುக்குள்ள வந்தது காரணம், ನಾವು ಪುನರ್ಜನ್ಮದಲ್ಲಿ ಬಂದ ಕಾರಣ ಅವರ ಸಂತೋಷವಾಗಿ ಆರಾಧಿಸುವುದು, ಆತನನ್ನು ಸಂತೋಷವಾಗಿ ಆರಾಧಿಸುವುದಕ್ಕೆ, ದೇವರುடைய ವಾರ್ತೆயை கேட்பதற்கு, ದೇವರ ವಾಕ್ಯವನ್ನು ಕೇಳುವುದಕ್ಕೆ, ನಾವು ಕற்றுಕೊಳ್ಳುವುದಕ್ಕೆ, ನಾವು ಅದನ್ನು ಕಲಿತುಕೊಳ್ಳುವುದಕ್ಕೆ. ಆಮೆನ್, ಆಮೆನ್. ಮೊದಲ ರೆಸ್ಪಾನ್ಸಿಬಿಲಿಟಿ என்ன? ಮೊದಲನೆಯ ಜವಾಬ್ದಾರಿ ಏನು? ಸರಿಯಾದ ನೇರಕ್ಕೆ, ಸರಿಯಾದ ಸಮಯಕ್ಕೆ ಬರುವುದು ಆರಾಧನೆಗೆ. ಎರಡನೆಯದಾಗಿ ಸಂತೋಷമായി ಪಾಡಿ ಅವರಿಗೆ ಆರಾಧಿಸುವುದು, ಸಂತೋಷವಾಗಿ ಆಡಿ ಆತನನ್ನು ಆರಾಧಿಸುವುದು. ಮೂರನೆಯದಾಗಿ be ready to pray with fellow members of the local church and when necessary to lead the congregation in prayer. ಸಭೆಯ ಮಕ್ಕಳೊಂದಿಗೆ ಸೇರಿ ನಾವು ಪ್ರಾರ್ಥಿಸುವುದು. ಆಮೆನ್, ಆಮೆನ್. ಮೂರನೇ கடமை ವಿಶ್ವಾಸಿಗಳದ್ದು என்ன? ವಿಶ್ವಾಸಿಗಳ ಮೂರನೆಯ ಜವಾಬ್ದಾರಿ ಏನು? ಸಭೆಯೋಡ ಸೇರ್ந்து, ಸಭೆಯೊಂದಿಗೆ ನಾವು ಸೇರಿ ಜೆபிப்பது, ಪ್ರಾರ್ಥಿಸುವುದು. ಆಮೆನ್, ಆಮೆನ್. ಸಭೆಯೋಡ ಸೇರ್ந்து ಜೆபிப்பது, ಸಭೆಯೊಂದಿಗೆ ಸೇರಿ ನಾವು ಪ್ರಾರ್ಥಿಸುವುದು. முடிஞ்சா ಆದರೆ ಜಪத்தை நடத்துவது, ಪ್ರಾರ್ಥನೆಯನ್ನು ನಡೆಸುವುದು. ಆಮೆನ್, ಆಮೆನ್. இப்போ
சபையில எல்லாருக்கும் ஒரு சந்தோஷம் என்னன்னா, ಈಗ ಸಭೆಯಲ್ಲಿ ಎಲ್ಲರಿಗೂ ಒಂದು ಸಂತೋಷವೇನೆಂದರೆ எல்லாரும் வளர்ந்துட்டாங்க, ಎಲ್ಲರೂ ಬೆಳೆದು ಬಿಟ್ಟರು. சிறு பிள்ளைங்க இன்னைக்கு ஆராதனை செய்யறாங்க, ಚಿಕ್ಕ ಮಕ್ಕಳಿಂದ ಆರಾಧನೆ ಮಾಡುತ್ತಿದ್ದಾರೆ, சிறு பிள்ளைங்க இன்னைக்கு இசை கருவியை வாசிக்கிறாங்க, ಚಿಕ್ಕ ಮಕ್ಕಳು ವಾದ್ಯಗಳನ್ನು சின்ன பிள்ளைங்க ನುಡಿಸುತ್ತಿದ್ದಾರೆ, VBS நடத்துறாங்க, ಚಿಕ್ಕ ಮಕ್ಕಳು VBS ನಡೆಸುತ್ತಾರೆ. ஏன்? ಯಾಕೆ? எல்லாருக்கும் ஒரு சந்தோஷம், ಎಲ್ಲರಿಗೂ ಒಂದು ಸಂತೋಷ, ஒரு வளர்ச்சி, ಒಂದು ಬೆಳವಣಿಗೆ. அப்ப சபையின் விசுவாசிகளா நீங்க, ಆದರೆ ಸಭೆಯ ವಿಶ್ವಾಸಿಗಳಾದಂತ ನೀವು சபைக்கு எப்படி சந்தோஷத்தை கொடுக்க முடியும்? ಸಭೆಗೆ ಯಾವ ರೀತಿಯಾಗಿ ಸಂತೋಷವನ್ನು ತರಲು ಸಾಧ್ಯ? வளருவது, ಬೆಳೆಯುವುದರಿಂದ. நீங்க வளரும் போது சபைக்கு சந்தோஷம், ನೀವು ಬೆಳೆಯುವಾಗ ಸಭೆಗೆ ಸಂತೋಷ. வரும்போது நீங்க இயேசுவை ஏற்றுக்கினீங்க, ಬರುವಾಗ ನೀವು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ್ದೀರಿ, பிறகு ஆலயத்துக்குள்ள வந்தீங்க, ನಂತರ ಆಲಯದೊಳಗೆ ಬಂದಿರಿ, பிறகு இயேசுவின் சரீரத்துல அங்கமாய் மாறினீங்க, ನಂತರ ಯೇಸುವಿನ ದೇಹದಲ್ಲಿ ಒಂದು ಅಂಗಗಳಾಗಿ ಬದಲಾವಣೆ ಆದೆವು. இப்ப அப்படியே இருக்க கூடாது, ಈಗ ಹಾಗೆ ಇರಬಾರದು, ஜெபிக்கணும், ಪ್ರಾರ್ಥಿಸಬೇಕು, சபையோட சேர்ந்து ஜெபிக்கணும், ಸಭೆಯೊಂದಿಗೆ ಸೇರಿ ಪ್ರಾರ್ಥಿಸಬೇಕು, சபையோட சேர்ந்து ஜெபிக்க கற்றுக்கொள்ளணும், ಸಭೆಯೊಂದಿಗೆ ಸೇರಿ ಪ್ರಾರ್ಥಿಸಲು ಕಲಿತುಕೊಳ್ಳಬೇಕು, பிறகு ನಂತರ சபையை நடத்தணும், ಸಭೆಯನ್ನು ನಡೆಸಬೇಕು. ஆமென். ಆಮೆನ್. இது நம்மளுடைய கடமை. ಇದು ನಮ್ಮ ಒಂದು ಜವಾಬ್ದಾರಿಯಾಗಿದೆ. Listen carefully to the preaching of God's word and then try to put teaching into practice. ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳುವುದು, ಅದನ್ನು ನಾವು ಹೇಳುವುದಕ್ಕೆ ನಾವು ತರಬೇತಿ ಹೊಂದುವುದು. ஆமென். ಆಮೆನ್. வார்த்தையை ವಾಕ್ಯವನ್ನು கவனமா கேட்பது, ಶ್ರದ್ಧೆಯಿಂದ ಕೇಳುವುದು, கேட்பது மட்டுமல்ல, ಕೇಳುವುದು ಮಾತ್ರವಲ್ಲ, ಅದ வாழ்க்கையில பயன்படுத்துவது, ಅದನ್ನು ನಮ್ಮ ಜೀವನದಲ್ಲಿ ಅದನ್ನು ಉಪಯೋಗಿಸಿಕೊಳ್ಳುವುದು. ஆமென். ಆಮೆನ್. பாருங்க, ஆலயத்துக்கு வருவது நம்மளுடைய கடமை என்னன்னா, ಆಲಯಕ್ಕೆ ಬರುವುದು ನಮ್ಮ ಕರ್ತವ್ಯವೇನೆಂದರೆ கற்றுக்கொள்வது, ಕಲಿತುಕೊಳ್ಳುವುದು, தேவனுடைய வார்த்தையை கவனமாய் கேட்பது, ದೇವರ ವಾಕ್ಯವನ್ನು ಗಮನವಾಗಿ ಕೇಳುವುದು, கேட்டு அப்படியே விட்டு விடாமல் ಅದನ್ನು ಕೇಳಿ ಹಾಗೆಯೇ ಬಿಟ್ಟು ಬಿಡದೆ அதை கற்றுக்கொள்வது, ಅದನ್ನು ಕಲಿತುಕೊಳ್ಳುವುದು. ஆமென். ಆಮೆನ್. பாருங்க, சபையை உங்களை ஆண்டவர் வைச்சிருக்கிறாரு. ನೋಡಿ, ಸಭೆಯಲ್ಲಿ ನಿಮ್ಮನ್ನು ದೇವರಿಟ್ಟಿದ್ದಾನೆ. எவ்வளவு செய்திகள் உங்களுக்கு நேரா வருகிறது, ಎಷ್ಟು ಸಂದೇಶಗಳು ನಿಮಗೆ ನೇರವಾಗಿ ಬರುತ್ತದೆ, எத்தனை செய்திகளை உங்க வாழ்க்கையில நீங்க பயன்படுத்தி கொண்டிருக்கிறீங்க, ಎಷ್ಟು ಸಂದೇಶಗಳನ್ನು ನಿಮ್ಮ ಜೀವನದಲ್ಲಿ ನೀವು ಉಪಯೋಗಿಸಿಕೊಳ್ಳುತ್ತಿದ್ದೀರಾ. ஆமென். ಆಮೆನ್. சொல்லுங்க, என்னுடைய கடமை, ಹೇಳಿ, ನನ್ನ ಒಂದು ಕರ್ತವ್ಯ. எல்லாரும் சொல்லுங்க, என்னுடைய கடமை என்னுடைய கடமை தேவனுடைய வார்த்தையை கேட்டு, தேவனுடைய வார்த்தையை கேட்டு அதன்படி என்னை நான் மாற்றிக்கொள்வது. ಅದன்பಡಿ என்னை நான் மாற்றிಕೊಳ್ಳುವುದು. ಕನ್ನಡ சொல்லுங்க, ನನ್ನ ಕರ್ತವ್ಯವು ದೇವರ ವಾಕ್ಯವನ್ನು ಕೇಳುವುದು, ಕೇಳಿ ಅದನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ஹalleluya. ಹಲ್ಲೆಲೂಯಾ. Are you getting my point? ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೀರಾ? பாருங்க, இந்த சபையில உங்களை ஆண்டவர் வச்சிருப்பது, ನೋಡಿ, ಈ ಸಭೆಯಲ್ಲಿ ನಿಮ್ಮನ್ನು ದೇವರು ಇಟ್ಟಿರುವುದು நான் கற்றுக் கொடுப்பதை கற்றுக்கொள்வதற்கு, ಬೋಧಕರು ಕಲಿಸಿಕೊಡುವುದನ್ನು ಕಲಿತುಕೊಳ್ಳುವುದಕ್ಕೆ. யூடியூப்ல நீங்க செய்திகளை கேட்கலாம், ಯೂಟ್ಯೂಬ್ ಅಲ್ಲಿ ನೀವು ಸಂದೇಶಗಳನ್ನು ಕೇಳಬಹುದು, ஆனா உங்களுக்குன்னு ஒரு மெய்ப்பனை ஆண்டவர் வச்சிருக்கிறார். ಆದರೆ ನಿಮಗೆಂದು ದೇವರೊಬ್ಬ ಕುರುಬನನ್ನಿಟ್ಟಿದ್ದಾನೆ, அதை தான் நீங்க கேட்கணும். ಅದನ್ನೇ ನೀವು ಕೇಳಬೇಕು. ஆமென். ಆಮೆನ್. இப்போ VBS க்கு பிள்ளைங்க வந்தாங்க, VBS ಗೆ ಮಕ್ಕಳು ಬಂದರು. 6 நாள், 6 ದಿನಗಳು, 6 நாளுக்கு 6 ದಿನಗಳಿಗೆ நாங்க பிள்ளைங்களுக்கு உணவு கொடுத்தோம். ನಾವು ಮಕ್ಕಳಿಗೆ ಆಹಾರವನ್ನು ಕೊಟ್ಟೆವು. அந்த உணவை நாங்க எப்படி பிளான் பண்ணனும்னா, ಆ ಆಹಾರವನ್ನು ನಾವು ಯಾವ ರೀತಿಯಾಗಿ ಉಪಾಯ ಮಾಡಿದೆವು? ಫಸ್ಟ್ எவ்வளவு பிள்ளைங்க வராங்க, ಮೊದಲನೇದಾಗಿ ಎಷ್ಟು ಜನ ಮಕ್ಕಳು ಬರುತ್ತಾರೆ, எந்த வயசு பிள்ளைங்க வராங்க, ಎಷ್ಟು ವಯಸ್ಸಿನ ಮಕ್ಕಳು ಬರುತ್ತಾರೆ, அவங்க என்ன சாப்பிடுவாங்க, ಅವರು ಏನನ್ನು ತಿನ್ನಬಹುದು, எது சாப்பிட்டா அவங்களுக்கு நல்லது, ಯಾವುದನ್ನು ತಿಂದರೆ ಅವರಿಗೆ ಒಳ್ಳೆಯದು. நாங்க இந்த டைம் யாருக்கும் ஜூஸ் கொடுக்கல. ನಾವು ಈ ಸಾರಿ ಯಾರಿಗೂ ಆ ಒಂದು ಜ್ಯೂಸ್ ಕೊಡಲಿಲ್ಲ. ஏன்னா ಯಾಕೆಂದರೆ அவங்க ಸಿಕ್ ಆಯಿடுவாங்க, ಅವರು ಅನಾರೋಗ್ಯಸ್ಥರಾಗುತ್ತಾರೆ. நிறைய தடவை ಅನೇಕ ಸಾರಿ நாங்க ரைஸ் சாம்பார் பண்ணல, ನಾವು ಅನ್ನ ಸಾಂಬಾರ್ ಮಾಡಲಿಲ್ಲ. ஏன்னா சாம்பார பிள்ளைங்க கீழே ஊத்திடுவாங்க. ಯಾಕಂದ್ರೆ ಆ ಒಂದು ಸಾಂಬಾರನ್ನು ಮಕ್ಕಳು ಕೆಳಗೆ ಚೆಲ್ಲುತ್ತಾರೆ. we identified, ನಾವು ಅದನ್ನು ಗುರುತಿಸಿ, and என்ன 6 நாளுக்கு கொடுத்தா 6 ದಿನಗಳಿಗೆ ಏನು ಕೊಟ್ಟರೆ பிள்ளைங்க ருசித்து சாப்பிடுவாங்க, ಮಕ್ಕಳು ಚೆನ್ನಾಗಿ ರುಚಿ ನೋಡಿ ತಿನ್ನುತ್ತಾರೆ. we planned. ಆ ರೀತಿಯಾಗಿ ನಾವು ಉಪಾಯ ಮಾಡಿದೆವು. ஏன் தெரியுமா? ಯಾಕೆ ಗೊತ್ತಾ? அந்த பிள்ளைங்களை நாங்க பார்த்தோம், ಆ ಮಕ್ಕಳನ್ನು ನಾವು ನೋಡಿದೆವು. ஆமென். ಆಮೆನ್. யூடியூப்ல பாத்தீங்கன்னா அந்த யூடியூப் பாஸ்டருக்கு உங்களுக்கு தெரியுமா? ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಯೂಟ್ಯೂಬ್ ಬೋಧಕರಿಗೆ ನೀವು ಯಾರೆಂಬುದು ಗೊತ್ತಾಗುತ್ತದಾ? தெரியாது. ಅವರಿಗೆ ஒரு சேனல்ல போடுவீங்க, ಒಂದು ಚಾನೆಲ್ ಹಾಕುತ್ತೀರಾ, பிரியாணி கிடைக்கும்,
ಬಿರಿಯಾನಿ ಸಿಗುತ್ತದೆ. ரெண்டாவது சேனல்ல போடுவீங்க, ಎರಡನೇ ಚಾನೆಲ್ ಹಾಕುತ್ತೀರಾ, அங்கேயும் பிரியாணி கிடைக்கும். ಅಲ್ಲಿಯೂ ಬಿರಿಯಾನಿ ಸಿಗುತ್ತದೆ. மூணாவது சேனல்ல போடுவீங்க, ಮೂರನೇ ಚಾನೆಲ್ ಹಾಕುತ್ತೀರಾ, அங்கேயும் பிரியாணி கிடைக்கும். ಅಲ್ಲಿಯೂ ಬಿರಿಯಾನಿ ಸಿಗುತ್ತದೆ. நாலாவது சேனல்ல போடுவீங்க, ನಾಲ್ಕನೇ ಚಾನೆಲ್ ಹಾಕುತ್ತೀರಾ, அங்கேயும் பிரியாணி கிடைக்கும். ಅಲ್ಲಿಯೂ ಬಿರಿಯಾನಿ ಸಿಗುತ್ತದೆ. ஆறாவது நாள் ಆರನೆಯ ದಿನ சேனல் போட முடியாது, ಚಾನೆಲ್ ಹಾಕುವುದಕ್ಕಾಗುವುದಿಲ್ಲ, ஹாஸ்பிடல்ல இருப்பீங்க. ಆಸ್ಪತ್ರೆಯಲ್ಲಿ ಇರುತ್ತೀರಾ. புரியுதுங்களா? ಅರ್ಥವಾಗುತ್ತಿದೆ. ஏன்னா யூடியூப்ல கொடுக்கறவரு யாருக்கு கொடுக்கறாரு, எப்போ கொடுக்கறாரு, எதுக்கு கொடுக்கறாருன்னு தெரியாது. ಯೂಟ್ಯೂಬ್ ಅಲ್ಲಿ ಕೊಡುವಾತನು ಯಾರಿಗೆ ಕೊಡುತ್ತಾನೆ, ಯಾವಾಗ ಕೊಡುತ್ತಾನೆ, ಯಾಕೆ ಕೊಡುತ್ತಾನೆ ಎಂಬುದು ಯಾರಿಗೂ ತಿಳಿಯದು. உன் போதகருக்கு தெரியும் உனக்கு என்ன கொடுக்க வேண்டும் என்று. ಆದರೆ ನಿನ್ನ ಬೋಧಕನಿಗೆ ಗೊತ್ತು ನಿನಗೆ ಏನು ಆಹಾರ ಕೊಡಬೇಕೆಂಬುದಾಗಿ. ಹಲ್ಲೆಲೂಯಾ. ಸೋ ಸಭೆಯಲ್ಲಿ வருகிற போதனைகளை கேட்டு, ಆದ್ದರಿಂದ ಸಭೆಯಲ್ಲಿ ಬರುವಂತಹ ಬೋಧನೆಗಳನ್ನು ಕೇಳಿ ಕೀழ்ಪಡಿந்து ಅದಕ್ಕೆ ವಿಧೇಯರಾಗಿ ಅದು வளரும் பொழுது ಅದರಲ್ಲಿ ನೀವು ಬೆಳೆಯುವಾಗ உங்களுக்கு ஆசீர்வாதம், ನಿನಗೆ ಆಶೀರ್ವಾದ. ಆಮೆನ್. ಆಮೆನ್. என்னுடைய நாலாவது பொறுப்பு, ನನ್ನ ಒಂದು ನಾಲ್ಕನೆಯ ಜವಾಬ್ದಾರಿಕೆ ವಾರ್ತೆயை ಕೇட்டு ವಾಕ್ಯವನ್ನು ಕೇಳಿ ಅದன்படி ನಾನು வளರುವುದು, ಅದರಂತೆ ನಾನು ಬದಲಾವಣೆ ಹೊಂದುವುದು. அஞ்சாவது, ಐದನೆಯದಾಗಿ give as generously as possible, ದೇವனுக்கு ಧಾರಾಳವಾಗಿ ಕೊಡುವುದು. ಆದಷ್ಟು ಮಟ್ಟಿಗೆ ದೇವರಿಗೆ ನೀವು ಧಾರಾಳವಾಗಿ ಕೊಡಿರಿ. ಆಮೆನ್. ಆಮೆನ್. ಆರಾவது, ಆರನೆಯದಾಗಿ greet everyone with friendliness and love, ಎಲ್ಲರನ್ನು ಪ್ರೀತಿಯಿಂದಲೂ ಸ್ನೇಹದ ಮನೋಭಾವದಿಂದಲೂ ಒಬ್ಬರನ್ನೊಬ್ಬರು ಆರೈಸಿಕೊಳ್ಳಿರಿ. make new people feel really welcome, ಆ ಹೊಸಬರನ್ನು ನೀವು ನಿಜವಾದ ಒಂದು ಪ್ರೀತಿಯಿಂದ ಆಹ್ವಾನಿಸಿರಿ. ಆಮೆನ್. ಆಮೆನ್. ಎಲ್ಲರೋட ಫ್ರೆಂಡ್ಲಿಯಾ ಪಳಗುங்க, ಎಲ್ಲರೊಂದಿಗೆ ಸ್ನೇಹದ ಮನೋಭಾವದಿಂದ ನೀವು ಇರಿ. ಎಲ್ಲரோட அன்பு செலுத்துங்க, ಎಲ್ಲರ ಬಳಿಯಲ್ಲಿ ಪ್ರೀತಿಯನ್ನು ನೀವು ಕೊಡಿರಿ. ಎಲ್ಲರಿಗೂ புதுதா வருகிற ಜನங்களுக்கு ஒரு ವಾರ್ಮ್ ವೆಲ್ಕಮ್ ಕೊಡುங்க. ಹೊಸದಾಗಿ ಬರುವಂತ ವಿಶ್ವಾಸಿಗಳಿಗೆ ಒಂದು ಹೃದಯಪೂರ್ವಕವಾದಂತ ಒಂದು ಆಹ್ವಾನವನ್ನು ಕೊಡಿ. ಆಮೆನ್. ಆಮೆನ್. நம்ம புதுதா பிறந்ததுனால, ನಾವು ಹೊಸದಾಗಿ ಹುಟ್ಟಿದ್ದರಿಂದ, புதுதா ஒரு ஆலயத்துல நம்மள தேவன் வைத்திருப்பதனால, ಹೊಸದಾದ ಆಲಯದಲ್ಲಿ ದೇವರು ನಮ್ಮನ್ನು ಇಟ್ಟಿರುವುದರಿಂದ நம்முடைய ಫ್ರೆಂಡ್ಸ್ಗಳು ಎಲ್ಲ புதிய ಫ್ರೆಂಡ್ಸ್ங்க. ನಮ್ಮ ಸ್ನೇಹಿತರೆಲ್ಲರೂ ಹೊಸದಾದ ಸ್ನೇಹಿತರು. தமிழ்ல ஒரு பழமொழி இருக்குதுங்களா, உன் நண்பனை நீ யார் என்று காட்டு, நீ யார் என்று நான் சொல்லுகிறேன். ತಮಿಳಲ್ಲಿ ಒಂದು ಗಾದೆ ಇದೆ, ನಿನ್ನ ಸ್ನೇಹಿತನು ಯಾರೆಂಬುದನ್ನು ನನಗೆ ಹೇಳು, ನೀನು ಯಾರೆಂಬುದನ್ನು ನಾನು ಹೇಳುತ್ತೇನೆ ಎಂಬುದಾಗಿ. ಆಮೆನ್. ಆಮೆನ್. You tell me who are your friends. ನೀನು ಹೇಳು ನಿನ್ನ ಸ್ನೇಹಿತನು ಯಾರೆಂಬುದಾಗಿ. நீ புதுதாய் பிறந்துட்ட பிறகு, ನೀನು ನೂತನವಾಗಿ ಹುಟ್ಟಿದ ಮೇಲೆ பழைய நண்பர்களோட உன்னால வாழ முடியாது. ಹಳೆಯ ಸ್ನೇಹಿತರೊಂದಿಗೆ ನಿನ್ನಿಂದ ಜೀವಿಸಲು ಸಾಧ್ಯವಿಲ್ಲ. Because again you will go back to the same lifestyle. ಯಾಕೆಂದರೆ ಪುನಃ ನೀನು ಹಳೆಯ ಜೀವನದ ಒಂದು ಶೈಲಿಯಲ್ಲಿ ಹೋಗುತ್ತೀಯ. ಆಮೆನ್. ಆಮೆನ್. உன்னுடைய புதிய நண்பர்கள் ஆலயத்துல இருந்து இருக்கணும். ನಿನ್ನ ನೂತನ ಸ್ನೇಹಿತರು ಆಲಯದಿಂದಲೇ ಇರಬೇಕು. ஒரு உண்மை சொல்லட்டா, ಒಂದು ನಿಜವನ್ನು ಹೇಳಲಿ, எனக்கு ಫ್ರೆಂಡ್ಸ್ ಯಾರು தெரியுமா? ನನಗೆ ಸ್ನೇಹಿತರು ಯಾರು ಗೊತ್ತಾ? நீங்க தான். ನೀವೇ. ஆமென். ಹಲ್ಲೆಲೂಯಾ. எனக்கு வேற ಫ್ರೆಂಡ್ಸ್ கிடையாது. ಬೇರೆ ಸ್ನೇಹಿತರು ನನಗಿಲ್ಲ. வேற யாரோ நண்பர்கள் எனக்கு கிடையாது. ಬೇರೆ ಯಾರು ಸ್ನೇಹಿತರು ನನಗಿಲ್ಲ. வேலை ಸ್ಥಳத்துல நண்பர்கள் எனக்கு கிடையாது. ಕೆಲಸದ ಸ್ಥಳದಲ್ಲಿ ಬೇರೆ ಸ್ನೇಹಿತರು ನನಗಿಲ್ಲ. வீடு இருக்கிற இடத்துல நண்பர்கள் எனக்கு கிடையாது. ಮನೆ ಇರುವ ಸ್ಥಳದಲ್ಲಿ ಸ್ನೇಹಿತರು ನನಗಿಲ್ಲ. நான் வளர்ந்த இடத்துல எனக்கு நண்பர்கள் கிடையாது. ನಾನು ಬೆಳೆದಂತ ಸ್ಥಳದಲ್ಲಿ ಸ್ನೇಹಿತರು ನನಗಿಲ್ಲ. ஏன்னா நான் புதிதாய் பிறந்த பிறகு, ಯಾಕೆಂದರೆ ನಾನು ನೂತನವಾಗಿ ಹುಟ್ಟಿದ ಮೇಲೆ என்னுடைய நண்பர்கள் எல்லாம் சபையவர்கள் தான் என்னுடைய நண்பர்கள். ನನ್ನ ಸ್ನೇಹಿತರೆಲ್ಲರೂ ಸಭೆಯವರೇ ಆಗಿದ್ದಾರೆ. Your friend should be your church people. ನಿನ್ನ ಸ್ನೇಹಿತನು ನಿನ್ನ ಸಭೆಯವನಾಗಿಯೇ ಇರಬೇಕು. எனக்கு ஏதாவது ஒண்ணுனா உடனே போன் அடிக்குது. ஒண்ணு ஜான் பிரதருக்கு இருக்கும், இல்ல பாஸ்டர் பாண்டிதர் இருக்கும், இல்ல கேலப் இருக்கும், இல்ல ஜீவன் பாஸ்டருக்கு இருக்கும். யாராவது ஒரு ஆள் இங்கதான் இருப்பீங்க. ನನಗೇನಾದರೂ ಒಂದು ಎಂಬುದಾಗಿ ಹೇಳಿದರೆ ಸಭೆಯಲ್ಲಿರುವಂತಹ ಸಹೋದರರಿಗೆ ನಾನು ತಕ್ಷಣ ಫೋನ್ ಹೊಡೆಯುತ್ತೇನೆ. உங்களுக்கு பிரச்சனை வந்தா ஃபர்ஸ்ட் மைண்டுக்கு யார் வராங்க? ನಿಮಗೆ ಒಂದು ಸಮಸ್ಯೆ ಎಂಬುದಾಗಿ ಹೇಳಿದರೆ ನಿಮ್ಮ ಒಂದು ಜ್ಞಾಪಕಕ್ಕೆ ಮೊದಲನೆಯದಾಗಿ ಯಾರು ಬರುತ್ತಾರೆ? ஆமென். You need to have friends within the church so that உங்களை போலவே எல்லாரும் ஒண்ணா வளருவாங்க. ನಿಮಗೆ ಆ ಒಂದು ಸ್ನೇಹಿತರು ಸಭೆಯಲ್ಲಿಯೇ ಇರಬೇಕು. ಆದ್ದರಿಂದ ನಿಮ್ಮ ಹಾಗೆ ಎಲ್ಲರೂ ಒಟ್ಟಿಗೆ ಬೆಳೆಯುವವರಾಗಿದ್ದಾರೆ. ಏಳನೆಯದಾಗಿ, tell others about Jesus and bring them to church. ಬೇರೆಯವರಿಗೆ ಯೇಸು ಕ್ರಿಸ್ತನ ಬಗ್ಗೆ ಹೇಳಿ ಅವರನ್ನು ಸಭೆಗೆ ಕರೆತರುವುದು. ಆಮೆನ್. ಆಮೆನ್. 7 பொறுப்புகள்,
7 ಜವಾಬ್ದಾರಿಗಳು ஒரு விசுவாசியின் மேல் இருக்கிறது. ಒಬ್ಬ ವಿಶ್ವಾಸಿಯ ಮೇಲೆ ಬಿದ್ದಿದೆ. நான் லைனா சொல்றேன், ನಾನು ಸಾಲಾಗಿ ಹೇಳುತ್ತೇನೆ, கேளுங்க. ಕೇಳಿರಿ. ಮೊದಲನೇದಾಗಿ சரியான நேரத்திற்கு நான் வருவது, ಸರಿಯಾದ ಸಮಯಕ್ಕೆ ನಾನು ಆಲಯಕ್ಕೆ ಬರುವುದು. ಎರಡನೆಯದಾಗಿ சந்தோஷமாய் வருவது, ಸಂತೋಷವಾಗಿ ಬರುವುದು. ಮೂರನೆಯದಾಗಿ ಜೆಬಿಕೆ ಕற்றுಕೊಳ್ಳುವುದು, ಪ್ರಾರ್ಥಿಸಲು ಕಲಿತುಕೊಳ್ಳುವುದು. ಜೆಬத்தை நடத்துவது, ಪ್ರಾರ್ಥನೆಯನ್ನು ನಡೆಸುವುದು. ನಾಲ್ಕನೆಯದಾಗಿ செய்தியை ஜாக்கிரதையாய் கேட்பது, ಸಂದೇಶವನ್ನು ಎಚ್ಚರಿಕೆಯಿಂದ ಕೇಳುವುದು. அந்த செய்தியை வாழ்க்கையில பயன்படுத்துவது, ಆ ಕೇಳಿದಂತಹ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ಐದನೆಯದಾಗಿ ಧಾರಾಳವಾಗಿ ಸಭೆಗೆ ಕೊಡುವುದು, ಧಾರಾಳವಾಗಿ ಸಭೆಗೆ ಕೊಡುವುದು. ಆರನೆಯದಾಗಿ உங்களுடைய நண்பர்களை இந்த புதிய குடும்பத்தில் ஏற்படுத்திக் கொள்வது, ನಿಮ್ಮ ಸ್ನೇಹಿತರನ್ನು ಈ ಸಭೆಯಾದ ನೂತನ ಕುಟುಂಬದಲ್ಲಿ ಏರ್ಪಡಿಸಿಕೊಳ್ಳುವುದು. ಏಳನೆಯದಾಗಿ எல்லாருக்கும் இயேசு கிறிஸ்துவை குறித்து சொல்லி ಸಭೆಗೆ ಕೊಂಡು ಬರುವುದು, ಎಲ್ಲರಿಗೂ ಯೇಸು ಕ್ರಿಸ್ತನನ್ನು ಕುರಿತು ಹೇಳುವುದು, ಅವರನ್ನು ಸಭೆಗೆ ಕರೆತರುವುದು. ಈ 7 ಜವಾಬ್ದಾರಿಗಳು ಒಬ್ಬ ವಿಶ್ವಾಸಿಯ ಮೇಲೆ ಬಿದ್ದಿದೆ. ಇದು 7 ಮಾರ್ಕ್ ಟೆಸ್ಟ್ வெச்சா உங்களுக்கு ಈ ಒಂದು 7 ಈ ಒಂದು ಜವಾಬ್ದಾರಿಗಳಲ್ಲಿ ನಿಮಗೆ ಟೆಸ್ಟ್ ಇಟ್ಟರೆ எவ்வளவு மார்க் உங்களுக்கு கிடைக்கும்? ಎಷ್ಟು ಅಂಕಗಳು ನಿಮಗೆ ಸಿಗುತ್ತದೆ? If I give you a test for these 7 questions, how much you will get? ಈ ಒಂದು 7 ಜವಾಬ್ದಾರಿಗಳನ್ನು ಆ ಒಂದು ಪ್ರಶ್ನೆಯಾಗಿ ನಿಮಗೆ ನಾನು ಕೊಟ್ಟರೆ ಎಷ್ಟು ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ಕೊಡುವವರಾಗಿರುತ್ತೀರಾ? ಆಮೆನ್, ಆಮೆನ್. ಓಕೆ, ಎರಡನೇ ಕಡಮೆ, ಎರಡನೆಯ ಜವಾಬ್ದಾರಿ, pray for the church. ಸಭೆಗೋಸ್ಕರ ಪ್ರಾರ್ಥಿಸಿರಿ. When you are a part of the church, ನೀನು ಸಭೆಯಲ್ಲಿ ಒಬ್ಬ ಸದಸ್ಯನಾಗಿರುವಾಗ ಸಭೆಗೆ ಜೆಬಿಪದ ಮರೆಂದಿರಕೂಡದು, ಸಭೆಗೋಸ್ಕರ ಪ್ರಾರ್ಥಿಸುವುದನ್ನು ನೀನು ಮರೆತು ಬಿಡಬಾರದು. ಎಲ್ಲಾ ಜೆಬತ್ತಲ್ಲಿಯೂ, ನಿನ್ನ ಎಲ್ಲಾ ಪ್ರಾರ್ಥನೆಗಳಲ್ಲಿಯೂ நீங்கள் ஜெபிக்கிறவர்களாய் இருக்க வேண்டும், ನೀವು ಪ್ರಾರ್ಥಿಸುವವರಾಗಿರಬೇಕು. ಆಮೆನ್, ಆಮೆನ್. ಎಫೆಸಿಯರ್ 6:12 ವಾಸಿಂಗ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಚನವನ್ನು ಓದೋಣ. நமக்கு போராட்டம் உண்டு. See, church is fighting against the principalities of the darkness. ಸಭೆಯಾದದ್ದು ಈ ಒಂದು ಅಂಧಕಾರದ ಒಂದು ದುರಾತ್ಮಗಳ ಮೇಲೆ ಆ ಒಂದು ಯುದ್ಧ ಮಾಡುವಂತದ್ದಾಗಿದೆ. We are fighting against the darkness. ನಾವು ಆ ಒಂದು ಅಂಧಕಾರಗಳಿಗೆ ವಿರೋಧವಾಗಿ ಯುದ್ಧವನ್ನು ಮಾಡಬೇಕಾಗಿದೆ. நேத்து பிரதர் இமானுவேல் என்ன கேட்டுட்டு இருந்தாரு. ನಿನ್ನೆ ಸಹೋದರ ಇಮ್ಮಾನುವೇಲ್ ಅವರು ನನಗೆ ಕೇಳುತ್ತಿದ್ದರು, ஒருவர் ரட்சிக்கப்பட்டா எவ்வளவு காரியம் நடக்குதில்ல? ಒಬ್ಬರು ರಕ್ಷಣೆ ಹೊಂದಿದರೆ ಎಷ್ಟೊಂದು ಕಾರ್ಯಗಳು ನಡೆಯುತ್ತದೆ. நான் சொன்னேன், ஒருவர் இயேசுவுக்கு ಆಮ್ ಎಂದು சொன்னான், ನಾನು ಹೇಳಿದನು ಒಬ್ಬರು ಯೇಸುವಿಗೆ ಹೌದು ಎಂಬುದಾಗಿ ಹೇಳಿದರೆ, one person says yes to Jesus, ಒಬ್ಬರು ಯೇಸು ಕ್ರಿಸ್ತನಿಗೆ ಹೌದು ಎಂಬುದಾಗಿ ಹೇಳಿದರೆ, ಮಾರುವುದು ஒருத்தர் அல்ல, ಬದಲಾವಣೆ ಆಗುವುದು ಒಬ್ಬರಲ್ಲ, அவங்க ಜನರೇಷನ್, ಅವರ ಒಂದು ಸಂತಾನವು. ಆಮೆನ್, ಆಮೆನ್. ஒருத்தர் இயேசுவுக்கு ஆம் என்று சொன்னால், ಒಬ್ಬರು ಯೇಸು ಕ್ರಿಸ್ತನಿಗೆ ಹೌದು ಎಂಬುದಾಗಿ ಹೇಳಿದರೆ, அவர்கள் தேவனுடைய ராஜ்யத்தில் சேருவது ஒருவர் அல்ல, ಅವರು ದೇವರ ರಾಜ್ಯದಲ್ಲಿ ಸೇರುವುದು ಒಬ್ಬರಲ್ಲ, அவங்களுடைய தலைமுறை, ಅವರ ಒಂದು ಸಂತತಿಯು ಸೇರುತ್ತದೆ. பிசாசு ஒருத்தரை கூட இயேசுவிட்ட வர விட மாட்டான். ಆಗ ಸೈತಾನನು ಒಬ್ಬರನ್ನು ಸಹ ಯೇಸು ಕ್ರಿಸ್ತನ ಬಳಿಯಲ್ಲಿ ಬರುವುದಕ್ಕೆ ಬಿಡುವುದಿಲ್ಲ. ಆಮೆನ್, ಆಮೆನ್. அப்போ நம்ம யாரோட யுத்தம் செய்கிறோம்? ಹಾಗಾದ್ರೆ ನಾವು ಯಾರೊಂದಿಗೆ ಯುದ್ಧ ಮಾಡುವವರಾಗಿದ್ದೇವೆ? துரத்தனைகளோட யுத்தம் செய்கிறோம். ಈ ಅಂಧಕಾರದ ದೊರೆತನಗಳ ಮೇಲೆ ಯುದ್ಧವನ್ನು ಮಾಡುವವರಾಗಿದ್ದೇವೆ. ಸೈತಾನನೊಂದಿಗೆ ಯುದ್ಧವನ್ನು ಮಾಡುವವರಾಗಿದ್ದೇವೆ. ಜನಗಳ வெளிச்சத்துக்கு கொண்டு வருகிறோம். ഇരുಳಲ್ಲಿರುವಂತಹ ಜನರನ್ನು ಬೆಳಕಿಗೆ ಕರೆತರುವಂತವರಾಗಿದ್ದೇವೆ. அப்போ சபை, ಹಾಗಾದ್ರೆ ಸಭೆಯು ಯುದ್ಧம் செய்கிறது, ಯುದ್ಧವನ್ನು ಮಾಡುತ್ತಿದೆ. அப்போ நீங்க, ಹಾಗಾದ್ರೆ ನೀವು சபையின் விசுவாசிங்க, ಸಭೆಯ ವಿಶ್ವಾಸಿಗಳು ஜெபிக்கிறவர்களாய் இருக்கணும், ಪ್ರಾರ್ಥಿಸುವವರಾಗಿರಬೇಕು. ஹalleluya, ஹalleluya. Becoming the member of the church is not important. The more important is praying as a member of the church. ಸಭೆಗೆ ಬರುವ ಒಬ್ಬ ಸದಸ್ಯನಾಗಿ ಬರುವುದು ಪ್ರಾಮುಖ್ಯತೆ ಅಲ್ಲ, ಸಭೆಗೆ ಒಬ್ಬ ಸದಸ್ಯನು ಬಂದು ಪ್ರಾರ್ಥಿಸುವುದು ಪ್ರಾಮುಖ್ಯತೆ ಉಳ್ಳದಾಗಿದೆ. ஹalleluya, ஹalleluya. இப்போ இல்ல, ಈಗ ಇಲ್ಲ, கொஞ்ச ஆண்டுகளுக்கு முன்பதாக, ಕೆಲವು ವರ್ಷಗಳ ಹಿಂದೆ நான் சபை ஆரம்பிக்கும் போது, ಸಭೆಯನ್ನು ನಾನು ಪ್ರಾರಂಭಿಸುವಾಗ ಫಸ್ಟ್ 2 ಕಾರ್ಯத்தை செய்த. ಮೊದಲನೇದಾಗಿ 2 ಕಾರ್ಯಗಳನ್ನು ಮಾಡಿದ್ದೇನೆ. ಮೊದಲು ಏನು தெரியுமா? ಮೊದಲು ಏನು ಗೊತ್ತಾ? ಕಲ್ಲರಲ್ಲ போய் ಕಲ್ಲರ ಚೀಟಿ வாங்கிட்டேன். ಆ ಒಂದು ಸಮಾಧಿ ಹೋಗಿ ಸಮಾಧಿಯ ಚೀಟನ್ನು ತೆಗೆದುಕೊಂಡೆನು.
ಆಮೆನ್. இரண்டாவதாக ಎರಡನೆಯದಾಗಿ திருமண லைசென்ஸ் வாங்கிட்டேன். ಮದುವೆಯ ಒಂದು ಅನುಮತಿಯನ್ನು ಪಡೆದುಕೊಂಡೆನು. ஏன்னா ಯಾಕೆಂದರೆ ஃபர்ஸ்ட் கேட்டது, ಮೊದಲನೇದಾಗಿ ನನ್ನನ್ನು ಕೇಳಿದ್ದು, செத்தா எனக்கு கல்லறை கிடைக்குமா, ನಾನು ಸತ್ತರೆ ನನಗೆ ಆ ಒಂದು ಸಮಾಧಿ ಸಿಗುತ್ತದಾ, கல்யாணம்னு வந்தா என் பிள்ளைங்களுக்கு கல்யாணம் பண்ண லைசென்ಸ್ இருக்கா, ಮದುವೆ ಎಂಬುದಾಗಿ ಬಂದರೆ ನನ್ನ ಮಕ್ಕಳಿಗೆ ಮದುವೆಯನ್ನು ಮಾಡುವಂತ ಒಂದು ಅಧಿಕಾರವಿದೆಯಾ. நான் ஃபர்ஸ்ட் அது ரெண்டும் பண்ணிட்டேன். ಮೊದಲನೇದಾಗಿ ನಾನು ಅದು ಆ ಎರಡನ್ನು ಮಾಡಿಬಿಟ್ಟೆನು. பயப்படாதீங்க, ಭಯಪಡಬೇಡಿ, ಪರ್ಫೆಕ್ಟಾ பண்ணுவேன். நம்ம ஜீவன் பாஸ்டர் அதுல எக்ஸ்பர்ட். ஆமென். நான் ஒன்னு சொல்லட்டுமா உங்களுக்கு, ஜீவன் பாஸ்டர் ஒரு ஊழியம் செய்றாரு. ಜೀವನ್ ಬೋಧಕರು ಒಂದು ಸೇವೆಯನ್ನು ಮಾಡುತ್ತಿದ್ದಾರೆ, ಅದನ್ನು ನಾನು ನಿಮಗೆ ಹೇಳಲೇ. ಅನೇಕ ಅನಾಥ ಕ್ರಿಸ್ತುವர்கள் ಮರಿತು போகிறார்கள். ಅನೇಕ ಅನಾಥ ಕ್ರೈಸ್ತರು ಸತ್ತು ಹೋಗುತ್ತಾರೆ. ಅವರ್களை ಅಡಕಂ செய்கிற ஊழியத்தை செய்கிறார். ಅವರೆಲ್ಲರನ್ನು ಮಣ್ಣು ಮಾಡುವಂತಹ ಸೇವೆಯನ್ನು ಆತನು ಮಾಡುತ್ತಿದ್ದಾನೆ. ಗವರ್ಮೆಂಟ್ ಹಾಸ್ಪಿಟಲ್, ಆತನು ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಯಾರಾவது கிறிஸ்துவர்கள் அனாதையா இறந்து போயிட்டால், ಕ್ರೈಸ್ತರು ಅನಾಥರಾಗಿ ಸತ್ತು ಹೋದರೆ அவர் ಅಡಕ ಆರಾಧನೆ செய்கிறார். ಈತನು ಅವರನ್ನು ಮಣ್ಣು ಮಾಡುವಂತ ಆರಾಧನೆಯನ್ನು ಅದು ಒಂದು ಮಾಡುತ್ತಿದ್ದಾನೆ. ಊழிಯമായി அவர் செய்கிறார். ಆತನು ಅದನ್ನೊಂದು ಸೇವೆಯಾಗಿ ಮಾಡುತ್ತಿದ್ದಾನೆ. ಡೋಂಟ್ ವರಿ, ವಿ ಹ್ಯಾವ್ an expert. ಚಿಂತಿಸಬೇಡಿ, ನಮಗೆ ಒಬ್ಬ ಪ್ರವೀಣರಿದ್ದಾರೆ ಅದರಲ್ಲಿ. ஹalleluya, ಹಲ್ಲೆಲೂಯಾ. இன்னும் பேண்ட் செட்டோட நீங்க ஃபர்ஸ்ட் எழுதி வச்சிடணும். we will do it. ವಾದ್ಯದೊಂದಿಗೆ ಬೇಕಾದ್ರೆ ನೀವು ನಮಗೆ ಮುಂತಿಳಿಸಿರಿ, ನಾವು ಅದನ್ನು ಮಾಡುತ್ತೇವೆ. ஒரு சபைக்கு ஒரு மெம்பர் ஆகுறோம்னா, ಸಭೆಗೆ ಒಬ್ಬ ಸದಸ್ಯನಾಗಬೇಕಾದರೆ ಅದ ಬಗ್ಗೆ ಎಲ್ಲ ಕವಲೆಪಡಾದೀங்க, ಅದರ ಬಗ್ಗೆ ನೀವು ಚಿಂತಿಸಬೇಡಿರಿ. ಆಮೆನ್, ಆಮೆನ್. சபைக்கு மெம்பர் ஆகிறதுக்கு முக்கியமான காரணம் தெரியுமா? சபையாய் கூடி ஜெபிப்பதற்கு. ಸಭೆಗೆ ಒಬ್ಬ ಸದಸ್ಯನಾಗುವುದಕ್ಕೆ ಮೊದಲನೆಯ ಒಂದು ಕಾರಣವೇನೆಂದರೆ ಸಭೆಯಾಗಿ ಕೂಡಿ ಪ್ರಾರ್ಥಿಸುವುದು. ಆಮೆನ್, ಆಮೆನ್. ನಮ್ಮೆಲ್ಲ ಯುದ್ಧಂ செய்வதற்காக ஆண்டவர் ஒன்று கூட்டி இருக்கிறார். ನಾವೆಲ್ಲರೂ ಯುದ್ಧ ಮಾಡುವುದಕ್ಕೋಸ್ಕರ ದೇವರು ನಮ್ಮನ್ನು ಒಟ್ಟುಗೂಡಿಸಿದ್ದಾನೆ. பொல்லாத துரத்தனைகளோட பிசாசியோட ஜெபித்து யுத்தம் செய்வதற்காக இந்த சபையை ஒன்று கூட்டி இருக்கிறார். ಆ ದುರಾತ್ಮಗಳೊಂದಿಗೆ ನಾವು ಯುದ್ಧ ಮಾಡುವುದಕ್ಕೋಸ್ಕರ ಈ ಸಭೆಯನ್ನು ಆತನು ಒಟ್ಟುಗೂಡಿಸಿದ್ದಾನೆ. Don't think about death. ಆ ಸಾವಿನ ಬಗ್ಗೆ ಆಲೋಚನೆ ಮಾಡಬೇಡಿ. ಆಮೆನ್, ಆಮೆನ್. Don't think about death. ஆண்டவர் நீடிய ஆயுசை கொடுத்து உங்களை நடத்துவார். ಸಾವಿನ ಬಗ್ಗೆ ಚಿಂತಿಸಬೇಡಿ, ದೇವರು ನಿಮಗೆ ದೀರ್ಘಕಾಲ ಆಯುಷನ್ನು ಕೊಟ್ಟು ನಡೆಸುವವನಾಗಿದ್ದಾನೆ. நல்ல ஆரோக்கியத்தை கொடுப்பார். ಒಳ್ಳೆ ಆರೋಗ್ಯವನ್ನು ಕೊಡುವವನಾಗಿದ್ದಾನೆ. சுகத்தை கொடுப்பார். ಒಳ್ಳೆ ಸೌಖ್ಯವನ್ನು ಕೊಡುವವನಾಗಿದ್ದಾನೆ. தேவன் உங்களை வழி நடத்துவார். ದೇವರು ನಿಮ್ಮನ್ನು ದಾರಿ ನಡೆಸುವನು. எசேக்கியேலுக்கு கூட்டி கொடுத்த ஆண்டவர் உங்களுக்கு கூட்டி கொடுப்பார். ಎಸೇಕಿಯೇಲನಿಗೆ ಕೂಡಿಸಿಕೊಟ್ಟಂತ ದೇವರು ನಿಮಗೂ ಆ ದಿನಮಾನಗಳನ್ನು ಕೂಡಿಸಿಕೊಡುವವನಾಗಿದ್ದಾನೆ. உங்களுக்குள்ள இருக்கும் பொழுது நீங்க பலசாலிகளாக இருப்பீங்க. ಕ್ರೈಸ್ತನು ನಿಮ್ಮಲ್ಲಿ ಇರುವವರೆಗೂ ನೀವು ಬಲಶಾಲಿಗಳಾಗಿರುತ್ತೀರಿ. நம்ம சபையில இருக்கிறவங்க 100 தாண்டணும். ನಮ್ಮ ಸಭೆಯಲ್ಲಿ ಇರುವವರೆಲ್ಲರೂ 100 ದಾಟಬೇಕು. ಆಮೆನ್, ಆಮೆನ್. சொல்லாதீங்க வயசாயிடுச்சு போயிடுவேன் போதும். God will bless me. ಹೇಳಬೇಡಿ, ಅಯ್ಯೋ ನನಗೆ ವಯಸ್ಸಾಯ್ತು ನಾನು ಹೋಗಿ ಬಿಡುತ್ತೇನೆ, ಹೋದರೆ ಸಾಕು ಎಂಬುದಾಗಿ. ಇಲ್ಲ, ದೇವರು ನಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ஆண்டவர் கொண்டு வந்தது ஜெபிப்பதற்கு, போರಾಡುವುದಕ್ಕೆ. ದೇವರು ನಮ್ಮನ್ನು ಕರೆ ತಂದಿದ್ದು ನಾವು ಹೋರಾಡಿ ಪ್ರಾರ್ಥಿಸುವುದಕ್ಕೋಸ್ಕರ. to pray and bring people from the darkness to the light. ಇರುಳಲ್ಲಿರುವಂತ ಜನರನ್ನು ಆ ಒಂದು ಬೆಳಕಿಗೆ ತರುವುದಕ್ಕೋಸ್ಕರ, ಅದಕ್ಕೋಸ್ಕರ ಪ್ರಾರ್ಥಿಸುವುದಕ್ಕೋಸ್ಕರ ದೇವರು ನಮ್ಮನ್ನು ಕರೆ ತಂದಿದ್ದಾನೆ. Don't become a member of the church for the death ceremony and the marriage ceremony. ಸಭೆಯಲ್ಲಿ ನೀವು ಸದಸ್ಯರಾಗಿರುವುದು ಒಂದು ಮದುವೆಗೋಸ್ಕರವೋ ಅಲ್ಲವಾದರೆ ಆ ಒಂದು ಸಾವಿನ ಅಂತ್ಯಕ್ರಿಯೆಗೋಸ್ಕರವೋ ಅಲ್ಲ. Become a member of the church to fight the battle. ಆ ಒಂದು ಯುದ್ಧದಲ್ಲಿ ಯುದ್ಧವನ್ನು ಮಾಡುವುದಕ್ಕೋಸ್ಕರ ನೀವು ಸಭೆಯಲ್ಲಿ ಸದಸ್ಯರಾಗಿರಿ. உங்களை கேட்டா நீங்க ஏன் இங்க மெம்பரா இருக்கீங்க? ನಿಮ್ಮನ್ನು ಕೇಳಿದರೆ ನೀವು ಯಾಕೆ ಇಲ್ಲಿ ಸದಸ್ಯರಾಗಿದ್ದೀರಾ ಎಂಬುದಾಗಿ ಕೇಳಿದರೆ, எங்கேயோ ஒருத்தர் இருக்கணும் பாஸ்டர், ಎಲ್ಲೋ ಒಂದು ಸ್ಥಳದಲ್ಲಿ ಸದಸ್ಯನಾಗಿರಬೇಕು. கூடாது, ಆ ರೀತಿಯಾಗಿರಬಾರದು. செத்தா நமக்கு ஒரு இடம் வேணும் பாஸ்டರ್, ಸತ್ತರೆ ನಮಗೊಂದು ಸ್ಥಳ ಬೇಕು, ಆ ರೀತಿಯಾಗಿರಬಾರದು. நடக்கணும் பாஸ்டರ್, ಏನೋ ಒಂದು ನಡೆಯಬೇಕು, திருமணம் ಮದುವೆ ನಡೆಯಬೇಕು ಬೋಧಕರೇ, அப்படி இருக்க கூடாது. ಆ ರೀತಿಯಾಗಿರಬಾರದು. ஏன் மெம்பர் ஆகுறேனா? ನಾನು ಯಾಕೆ ಸದಸ್ಯನಾಗಿದ್ದೇನೆ? ದರ್ಶನತೋಡ ಹೋರಾಡುವುದಕ್ಕೆ ನಾನು ಸದಸ್ಯನಾಗಿದ್ದೇನೆ. Hallelujah. Hallelujah. I have become a member of the church so that I will join with the vision and I will fight for the vision and I will pray
pray for the vision. ನಾನು ಈ ಒಂದು ದರ್ಶನದಲ್ಲಿ ನಾನು ಆನಂದಿಸಿ ದರ್ಶನಕ್ಕೋಸ್ಕರ ನಾನು ಹೋರಾಡಿ ದರ್ಶನಕ್ಕೋಸ್ಕರ ಪ್ರಾರ್ಥಿಸುವುದಕ್ಕಾಗಿ ನಾನು ಸಭೆಯಲ್ಲಿ ಸದಸ್ಯನಾಗಿದ್ದೇನೆ. Amen. ಆಮೆನ್. நம்ம சும்மா வந்து ನಾವು ಸುಮ್ಮನೆ ಬಂದು தப்பா நினைச்சுக்க கூடாது. ತಪ್ಪಾಗಿ ಅರ್ಥ எங்க பாஸ்டர் சொல்லுவாரு, ಎಲ್ಲೇ ಬೇರೆ ಕಡೆ ಒಬ್ಬ ಬೋಧಕರು ಹೇಳಿದ್ದು, சேர் நம்ம மெம்பர் ஆகுது சேரை ஹீட் பண்றதுக்கு இல்ல. ನಾವು ಸದಸ್ಯರಾಗಿರುವುದು ಒಂದು ಕುರ್ಚಿಯನ್ನು ನಾವು ಸ್ವಚ್ಛ ಮಾಡುವುದಕ್ಕಲ್ಲ. ಇಲ್ಲ. ಆಮೆನ್. ಸುಟ್ಟೆರಿಪದற்கு, ನಾವು ಫೈರ್ ಸುಟ್ಟೆರಿಪದற்கு, ಸುಡುವುದಕ್ಕೋಸ್ಕರ. Hallelujah. Hallelujah. If I am in the church, all the darkness should be fired. ನಾನು ಸಭೆಯಲ್ಲಿ ಇರಬೇಕಾದ್ರೆ ಎಲ್ಲ ಅಂಧಕಾರದ ಕ್ರಿಯೆಗಳು ಸುಡಬೇಕು. Amen. Amen. நீங்க வந்தாலே அசுத்தாவிக்கு தெரியும் வந்துட்டான்டா உண்மையான விசுவாசி. ನೀವು ಆಲಯಕ್ಕೆ ಬಂದ ತಕ್ಷಣ ಅಶುದ್ಧಾತ್ಮಗಳಿಗೆ ಆ ಒಂದು ದುರಾತ್ಮಗಳಿಗೆ ಗೊತ್ತಾಗಬೇಕು, ಅಯ್ಯೋ ಬಂದನು ಒಬ್ಬ ನಿಜವಾದಂತ ವಿಶ್ವಾಸಿ ಎಂಬುದಾಗಿ. ಚರ್ಚುಲ ಎಂಟ್ರಾನಾಲೆ, ಸಭೆಯಲ್ಲಿ ನೀವು ಬಂದ ತಕ್ಷಣ, ಸಭೆಯಲ್ಲಿ ಬಂದ ತಕ್ಷಣ ವಿಶ್ವಾಸಿಗೆ தெரியும், ಸೈತಾನನಿಗೆ ತಿಳಿಯಬೇಕು ಉண்மையான ವಿಶ್ವಾಸಿ வந்துட்டான், ನಿಜವಾದಂತ ವಿಶ್ವಾಸಿ ಬಂದು ಬಿಟ್ಟನು. ಆಮೆನ್. ಆಮೆನ್. ஆனா எப்படி இருக்க கூடாது தெரியுமா? ಆದ್ರೆ ಯಾವ ರೀತಿಯಾಗಿ ಇರಬಾರದು ಗೊತ್ತಾ? ಪಿಸಾಸಿ ಚರ್ಚ್ ಎಂಟ್ರಲ್ಲ ನಿನಗೇನು ಸಭೆ ಸೈತಾನನು ಸಭೆಯ ಬಾಗಿಲಿನಲ್ಲಿ ನಿಂತು, வாங்க பிரதர், ಬನ್ನಿ ಸಹೋದರ, ಹೋಗಿ, எப்படியோ நீங்க தூங்க தான் போறீங்க, ಹೇಗೂ ನೀವು ನಿದ್ರಿಸುತ್ತೀರಿ, ಕವಲಿಯೇ ಇಲ್ಲ, ನನಗೆ ಚಿಂತೆ ಇಲ್ಲ, ಹೋಗಿ, வாங்க பிரதர், ಬನ್ನಿ ಸಹೋದರ, நீங்க உட்கார போறீங்க, ನೀವು செய்தியை கேட்க போறது ಏನು ಸಂದೇಶ ಕೇಳುವುದಿಲ್ಲ, போங்க, ಹೋಗಿ, வாங்க பிரதர், ಬನ್ನಿ ಸಹೋದರ, இப்படிதான் உட்கார்ந்துப்பீங்க, ನೀನು ಹೀಗೆ எல்லாம் எங்கேயோ யோசிச்சுட்டு இருப்பீங்க, ಆದ್ರೆ ಯೋಚನೆಗಳೆಲ್ಲ ಎಲ್ಲೋ ಇರುತ್ತದೆ, ಹೋಗಿ, வாங்க பிரதர், ಬನ್ನಿ ಸಹೋದರ, நீங்க வந்தது எனக்கு ரொம்ப நல்லது, ನೀವು ಬಂದಿದ್ದು ನನಗೆ ಯಾರಾದರೂ ரெண்டு பேரை பிரிச்சிட்டு போவீங்க, ಯಾರಾದರೂ ಇಬ್ಬರನ್ನು, வாங்க ಸಿಸ್ಟರ್, ಬನ್ನಿ ಸಹೋದರಿ, ಕವಲೆಯೇ கிடையாது, ನನಗೆ ಚಿಂತೆ ಇಲ್ಲ, நீங்க யாரனா ரெண்டு மனச புண்படுத்திட்டு போவீங்க, ನೀವು ಯಾರಾದರೂ ಇಬ್ಬರು ಮನಸ್ಸನ್ನು ಹುಣ್ಣು ನೋಯಿಸಿ ಹೋಗುತ್ತೀರಾ, ಬನ್ನಿ. உள்ள வரும்போது பிசாசு அப்படி சொல்லக்கூடாது, ನೀವು ಒಳಗೆ ಬರುವಾಗಲೇ ಸೈತಾನನ ಆ ರೀತಿಯಾಗಿ ಹೇಳಬಾರದು. என்ன ಅಸಕ್ಕೆ வந்துட்டான்டா, ಬಂದು ಬಿಟ್ಟನಯ್ಯ, ನನ್ನನ್ನು ಕದಲಿಸುವವನು ಬಂದು ಬಿಟ್ಟನು, வந்துட்டான்டா, என்ன ಓಟ வந்துட்டான்டா, ಬಂದು ಬಿಟ್ಟನಪ್ಪ, ನನ್ನನ್ನು ಓಡಿಸುವುದಕ್ಕೆ ಬಂದು ಬಿಟ್ಟನಪ್ಪ ಎಂಬುದಾಗಿ ಹೇಳಬೇಕು. ಆಮೆನ್. ಆಮೆನ್. ಫಸ್ಟ್ ಆ ಜಾಗ ಹೆಸರೇನು ನಾವು ಅಲ್ಲಿ ಒಂದು ದೇವ ಹೊಡ್ತಾರ ನೂರ ಶಂಕರ್ ಪಾಸ್ அத்தோனியில ஒரு இடத்துல ஜெபம் பண்ண போய், ಅದೋನಿಯಲ್ಲಿ ಒಂದು ಸ್ಥಳದಲ್ಲಿ ಪ್ರಾರ್ಥನೆ, கடைசியில ஒரு லேடி அம்மா அங்க ரொம்ப நாள் புடவை கட்டிட்டு அங்க உட்கார்ந்து, ಕಡೆಯದಲ್ಲಿ ಒಬ್ಬ ಸ್ತ್ರೀ ಬಹಳ ದಿನಗಳಿಂದ ಅಲ್ಲಿ ಕುಳಿತಿದ್ದಳು, வாலிப ವಯಸ್ಸುதான், ಆಕೆಗೆ ಯೌವನ ವಯಸ್ಸು. அந்த லேடி என்ன தெரியுமா கேட்டுச்சு, ಆ ಹೆಂಗಸು ಏನು ಕೇಳಿದಳು, எப்படிடா கண்டுபிடிச்சீங்க என்ன, ನನ್ನನ್ನು ಹೇಗೋ ನೀವು ಕಂಡು ಹಿಡಿದಿರಿ, ಕೇಳುங்க, ಕೇಳಿರಿ, ನನ್ನನ್ನು ಹೇಗೆ ಕಂಡಿಡಿದೆ ನೀನು, ಎಷ್ಟು ಜನ ಬಂದ್ರು ನೀನ್ ಹೇಗೆ ನನ್ನ ಕಂಡಿಡಿದೆ, எவ்வளவு பேர் வந்தாங்க, நீ எப்படி என்னை கண்டுபிடிச்ச, மை பீப்பிள், நீ காலை வெச்சா பிசாசுக்கு தெரியணும் என்ன ஓட்டுறவன் வந்துட்டான், ನನ್ನ ಜನರೇ, ನೀನು ಕಾಲನ್ನು ಇಟ್ಟರೆ ಸೈತಾನನಿಗೆ ಗೊತ್ತಾಗಬೇಕು ನನ್ನನ್ನು ಓಡಿಸುವವನು ಬಂದನೆಂಬುದಾಗಿ. ஹalleluya. ಹಲ್ಲೆಲೂಯಾ. உங்களை பிசாசு வெல்கம் பண்ண கூடாது, ನಿಮ್ಮನ್ನು ಸೈತಾನನು ಆಹ್ವಾನಿಸಬಾರದು. வாங்க சார், ಬನ್ನಿ ಸರ್, வாங்க சார், ಬನ್ನಿ ಸರ್, வந்துட்டான்டா, ಬಂದು ಬಿಟ್ಟನಯ್ಯ. ஏன்னா அப்போஸ்தலருங்க வரம சொன்னாங்களா, உலகத்தை அசைக்கிறவங்க இங்கேயோ வந்துட்டாங்க, ಅಪೊಸ್ತಲರು ಬರುವಾಗ ಹೇಳಿದರು, ಲೋಕವನ್ನು ಕದಲಿಸುವವರು ಇಲ್ಲಿಯೂ ಬಂದು ಬಿಟ್ಟರು ಎಂಬುದಾಗಿ. ஆமென். ಆಮೆನ್. இமானுவேல் பார்த்த ஒரு ஞாபகம் வருது எனக்கு, சொல்லுங்க. ಇಮ್ಮಾನುವೇಲ್ ಸಹೋದರನ್ ನೋಡಿದ್ರೆ ಒಂದು ಜ್ಞಾಪಕ வரும்போது, ಒಳಗೆ ಬರುವಾಗ வந்துட்டான்டா வாசிக்கிறவன், ಬಂದು ಬಿಟ್ಟನಯ್ಯ ನುಡಿಸುವವನು, கையை வச்சா நான் ஓடிடுவேன், ಅವನು ಕೈಯನ್ನಿಟ್ಟರೆ ನಾನು ಓಡಿ ಹೋಗುತ್ತೇನೆ, அப்படி சொல்லணும், ಆ ರೀತಿಯಾಗಿ ಹೇಳಬೇಕು. தாவೀದು எடுக்கும் போது ಯಾರು ಓಡ್ನಾங்க, ದಾವಿದನು ಆ ಒಂದು ವೀಣೆಯನ್ನು ತೆಗೆಯುವಾಗ ಯಾರು ಓಡಿದರು, ಸೈತಾನನು ಓಡಿದನು. ಎರಿಕ್ வந்தாக்க, ಎರಿಕ್ ಬಂದರೆ வாசி மகனே, ನುಡಿಸು, பிசாசு அப்படி சொல்லக்கூடாது, வாசி மகனே, ಸೈತಾನನು ಹಾಗೆ ಹೇಳಬಾರದು, நல்லா இருக்கு அப்படி சொல்லணும், கிட்டார் எடுத்தா எரிக்கு பிசாசு சொல்லணும் வந்துட்டான்டா அப்படி சொல்லணும், ಎರಿಕನ ಗಿಟಾರನ್ನು ತೆಗೆದುಕೊಂಡರೆ ಸೈತಾನ ಹೇಳಬೇಕು, ಅಯ್ಯೋ ಬಂದು ಬಿಟ್ಟನಯ್ಯ ಎಂಬುದಾಗಿ ಹೇಳಬೇಕು. ವಾಟ್ ಮೇಕ್ಸ್ ದ ಡಿಫರೆನ್ಸ್ தெரியுமா, ಅದು ಏನು ವ್ಯತ್ಯಾಸವನ್ನು ಮಾಡುತ್ತದೆ ಗೊತ್ತಾ, என்ன வித்தியாசம் பண்ணுது தெரியுமா, ಏನು ವ್ಯತ್ಯಾಸವನ್ನು ನಡೆಯುತ್ತದೆ ಗೊತ್ತಾ, அங்க என்ன செஞ்சான்னு அவனுக்கு தெரியும், ಅಲ್ಲಿ ಏನು ಮಾಡಿದನೆಂಬುದಾಗಿ ಅವನಿಗೆ ಗೊತ್ತು, இங்க வந்தா நீ என்ன அவனை செய்ய முடியும்னோ அவனுக்கு தெரியும், ಇಲ್ಲಿ ಬಂದರೆ ನೀನೇನು ಅವನನ್ನು ಮಾಡಲು ಸಾಧ್ಯ ಎಂಬುದು ಅವನಿಗೆ ಗೊತ್ತು.
Amen. Amen. When you stand in the pulpit, you need to be like a fire. ಪುಲ್ಪಿಟ್ ಅಲ್ಲಿ ನಿಂತುಕೊಂಡಾಗ ನೀನು ಬೆಂಕಿ ಆಗಿರಬೇಕು. Amen. Amen. Like a fire. ಬೆಂಕಿ ಆಗಿರಬೇಕು. The member of the church should be prayers. ಯಾಕೆಂದರೆ ಸಭೆಯ ಸದಸ್ಯನು ಪ್ರಾರ್ಥಿಸುವವನಾಗಿರಬೇಕು. Praying for the church. ಸಭೆಗೋಸ್ಕರ ಪ್ರಾರ್ಥಿಸುವವನಾಗಿರಬೇಕು. ಮೆಂಬರ್ ಆಗರ ನಾನು ಯಾಕೆ ಸದಸ್ಯನಾಗಿದ್ದೇನೆ? ಜೆபிப்பதற்கு. ಪ್ರಾರ್ಥಿಸುವುದಕ್ಕೋಸ್ಕರ. ಎவ்வளவு பேர் ஜெபிக்கிறீங்க இங்க? ಇಲ್ಲಿ ಎಷ್ಟು ಜನರು ಪ್ರಾರ್ಥಿಸುತ್ತೀರಾ? ಸಭೆಗೆ எவ்வளவு பேர் ஜெபிக்கிறீங்க? ಸಭೆಗೆ ಎಷ್ಟು ಜನರು ಪ್ರಾರ್ಥಿಸುತ್ತೀರಾ? ಎಲ್ಲರೂ ಸಭೆ உங்களுக்கு ஜெபிக்கணும்னு நினைக்கிறீங்க. ಆದರೆ ನೀವೆಲ್ಲರೂ ಸಭೆಯು ನಿಮಗೋಸ್ಕರ ಪ್ರಾರ್ಥಿಸಬೇಕೆಂಬುದಾಗಿ ಅಂದುಕೊಳ್ಳುತ್ತಾರೆ. ಬೋಧಕರು ನಿಮಗೋಸ್ಕರ ಪ್ರಾರ್ಥಿಸಬೇಕೆಂಬುದಾಗಿ ಅಂದುಕೊಳ್ಳುತ್ತಾರೆ. ಇಲ್ಲ ಇಲ್ಲ ಇಲ್ಲ, ನೀವೆಲ್ಲರೂ ಬೋಧಕರಿಗೋಸ್ಕರ ಪ್ರಾರ್ಥಿಸಬೇಕು. ನೀವೇ ಸಭೆಗೆ ಪ್ರಾರ್ಥಿಸಬೇಕು. ಯಾಕೆಂದರೆ ಸಭೆಯೇ ನೀವು. ನೀವೇ ಸಭೆಯಾಗಿದ್ದೀರಿ. ನೀವೇ ಸಭೆಯಾಗಿದ್ದೀರಿ. ಆದ್ದರಿಂದ ನೀವೇ ನಿಮ್ಮ ಬೋಧಕರಿಗೆ ಪ್ರಾರ್ಥಿಸಬೇಕಾಗಿದೆ. ಬೋಧಕರು ನಿಮಗೋಸ್ಕರ ಪ್ರಾರ್ಥಿಸುವುದಲ್ಲ, ನೀವು. ಆಮೆನ್. ಆ ಸಭೆಯು ಬೆಂಕಿಯಾಗಿರುತ್ತದೆ. ಹಲ್ಲೆಲೂಯಾ. ಮೊದಲ ರೆಸ್ಪಾನ್ಸಿಬಿಲಿಟಿ ಮೊದಲನೆಯ ಒಂದು ಜವಾಬ್ದಾರಿ ಸಭೆಯಲ್ಲಿ ಭಾಗವಹಿಸಿ ಆರಾಧನೆಯಲ್ಲಿ ಭಾಗವಹಿಸಬೇಕು. ಎರಡನೇದಾಗಿ ಹೇಳಿದನು ಪ್ರಾರ್ಥಿಸಬೇಕು. அந்த 7 ಪಾಯಿಂಟ್ ಒಂದು ಫಸ್ಟ್ ಪಾಯಿಂಟ್ ಉடைய ಸಬ್ ಪಾಯಿಂಟ್. ಆ ಒಂದು 7 ಅಂಶಗಳು ಆ ಒಂದು ಮೊದಲನೆಯದ ಅಂಶದ ಒಂದು ಅಂಶಗಳಾಗಿವೆ. ಮೂರನೇ ರೆಸ್ಪಾನ್ಸಿಬಿಲಿಟಿ, ಮೂರನೆಯ ಜವಾಬ್ದಾರಿ, ಗಿವ್ ಮೆಟೀರಿಯಲ್ ಹೆಲ್ಪ್ ಟು ದ ಚರ್ಚ್. ಆ ಒಂದು ಸಭೆಗೆ ಬೇಕಾಗಿರುವ ವಸ್ತುಗಳ ಸಹಾಯವನ್ನು ಮಾಡಿರಿ. ಆಮೆನ್. ಆಮೆನ್. 1 ಕೊರಿಂಥಿಯರಿಗೆ எழுதின நிருபம் 16:2 வாசிங்க. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 16:2. ನಾನು ಬಂದಾಗ ಹಣ ವಸೂಲು ಮಾಡಬೇಕಾದ ಅವಶ್ಯವಾಗದಂತೆ ನಿಮ್ಮಲ್ಲಿ ಪ್ರತಿಯೊಬ್ಬನು ತನಗೆ ಬಂದ ಸಂಪಾದನೆಯ ಮೇರೆಗೆ ವಾರದ ಮೊದಲನೆಯ ದಿನದಲ್ಲಿ ಗಂಟು ಮಾಡಿ ತನ್ನ ಮನೆಯಲ್ಲಿಟ್ಟುಕೊಂಡಿರಬೇಕು. ನಾನು ಬಂದ ಮೇಲೆ ನೀವು ಯಾರನ್ನು ಯೋಗ್ಯರೆಂದು ಸೂಚಿಸುವಿರೋ ಅವರನ್ನು ಯೆರೂಸಲೇಮಿಗೆ ನಿಮ್ಮ ಉಪಕಾರ ದ್ರವ್ಯವನ್ನು ತೆಗೆದುಕೊಂಡು. நான் வந்திருக்கும் பொழுது பணம் ஜெருக்குதல் இராதபடிக்கு உங்களில் அவனவன் வாரத்தின் முதல் நாள் தோறும் தன் தன் வரவுக்கு தக்கதாக எதையாகிலும் தன்னிடத்தில் சேர்த்து வைக்க கடவன். பாருங்க, ಸಭೆ ವಿಶ್ವಾಸಿகளுடைய ಮೂರನೇ பொறுப்பு, ಸಭೆಯ ವಿಶ್ವಾಸಿಯ ಒಂದು ಮೂರನೆಯ ಜವಾಬ್ದಾರಿ ಸಭೆயை தாங்குவது, ಸಭೆಯನ್ನು ಆದರಿಸುವುದು. ಮಿನಿಸ್ಟ್ರಿ ಇಸ್ ನಾಟ್ ಫ್ರೀ. ಆ ಒಂದು ಸೇವೆ ಎಂಬುದು ಉಚಿತವಾಗಿ ಅಲ್ಲ. ಆಮೆನ್. ಆಮೆನ್. ಸೇವೆ ರಕ್ಷಿப்பு இலவசம், ರಕ್ಷಣೆಯು ಉಚಿತ. ஆனால் ஊழியம் செய்வது இலவசம் அல்ல. ಆದರೆ ಸೇವೆಯು ಮಾಡುವುದು ಉಚಿತವಾಗಿಲ್ಲ. ಆಮೆನ್. ಆಮೆನ್. இப்போ நம்ம உட்கார்ந்துக்கிற இந்த இடம் மாத்திரம், ಇಲ್ಲಿ ನಾವು ಕುಳಿತಿರುವಂತ ಸ್ಥಳ ಮಾತ್ರ, just for interior we spend 20 lakhs. ಈ ಒಂದು ಒಳಗಡೆಯ ಒಂದು ಅಲಂಕಾರಕ್ಕೆ ನಾವು 20 ಲಕ್ಷಗಳು ಖರ್ಚು ಮಾಡಿದ್ದೇವೆ. ಎಡತಕ್ಕಿಲ್ಲ, ಸ್ಥಳಕ್ಕೆ ಅಲ್ಲ. only for interior I am telling. ಈ ಒಳಗಡೆ ಇರುವಂತ ಅಲಂಕಾರಕ್ಕೆ VBS ನಡೆದನೋ, VBS ನಡೆಸಿದೆವು. just for VBS we spent 1 lakh. ಆ VBS ಗೆ ಮಾತ್ರ 1 ಲಕ್ಷ ರೂಪಾಯಿ ಖರ್ಚು ಮಾಡಿದೆವು. ಮಿಷನ್ ಸಪೋರ್ಟ್ ಪண்றோம். ಮಿಷನ್ ಗೆ ನಾವು ಸಹಾಯ ಮಾಡುತ್ತಿದ್ದೇವೆ. only for 1 month we are spending 2,90,000, almost 3 lakhs every month. ಹೆಚ್ಚು ಕಡಿಮೆ ಪ್ರತಿ ತಿಂಗಳು 3 ಲಕ್ಷಗಳು ನಾವು ಮಿಷನ್ಗೋಸ್ಕರ ಖರ್ಚು ಮಾಡುತ್ತಿದ್ದೇವೆ. ಆಮೆನ್. ಪೊದು ಕೂಟಗಳನ್ನು ನಡೆಸುತ್ತோம். ನಾವು ಸಾಮಾನ್ಯವಾದಂತ ಕೂಟಗಳನ್ನು ನಡೆಸುತ್ತೇವೆ. every meeting minimum we spend 50 to 60,000. ಪ್ರತಿಯೊಂದು ಕೂಟಕ್ಕೆ ನಾವು ಕಡಿಮೆ ಎಂದರೆ 50 ರಿಂದ 60 ಸಾವಿರಗಳು ಖರ್ಚು ಮಾಡುತ್ತಿದ್ದೇವೆ. ರಕ್ಷಣೆ ಇಲವಸಂ, ರಕ್ಷಣೆಯು ಉಚಿತ, ಆದರೆ ಸೇವೆ ಎಂಬುದು ಉಚಿತವಾಗಿಲ್ಲ. ಕಾಸ್ಟ್ ಮನಿ, ಅದು ಅದಕ್ಕೆ ಹಣವನ್ನು ನಾವು ಕ್ರಯವಾಗಿ ಕೊಡಬೇಕಾಗಿದೆ. ಅಪೊಸ್ತಲன் ಪೌಲ್ சொல்றாரு, ಹಾಗಾದ್ರೆ ಅಪೊಸ್ತಲನಾದ ಪೌಲನು ಹೇಳುತ್ತಿದ್ದಾನೆ, அவங்க ಕೂಡಿ வைத்துக்கொள்ளுங்க, ಅವರವರು ಕೂಡಿಸಿ ಗಂಟು ಮಾಡಿ ಇಟ್ಟುಕೊಳ್ಳಿ, ವಾರத்தின் முதல் நாள் அதை கொண்டு வந்து கொடுங்க, ವಾರದ ಮೊದಲನೆಯ ದಿನದಲ್ಲಿ ಅದನ್ನು ಸಭೆಗೆ ತಂದು ಕೊಡಿರಿ. ಯಾರು ಉங்களில் ಯೋಗ್ಯನಾ ಇರುತ್ತಾರೋ, ಯಾರು ನಿಮ್ಮಲ್ಲಿ ಯೋಗ್ಯನೆಂಬುದಾಗಿ ತೋಚುತ್ತಾನೋ ಯೆರೂಸಲೇಮಿಗೆ ಕೊಂಡು ಹೋಗಿ ಕೊಡುಪಾನಾಗ, ಅವನು ಅದನ್ನು ಯೆರೂಸಲೇಮಿಗೆ ಅದು ತೆಗೆದುಕೊಂಡು ಹೋಗಿ ಕೊಡುವನು. This church runs by your money. ಈ ಸಭೆಯಾದದ್ದು ನಿಮ್ಮ ಒಂದು ಹಣಕಾಸಿನ ಸಹಾಯದಿಂದಲೇ ನಡೆಯುತ್ತಿದೆ. ಆಮೆನ್. In the church full we don't get anything from foreign.
ಈ ಸಭೆಯ ಎಲ್ಲ ಒಂದು ಕಾರ್ಯಗಳು ಸೇವೆಯರು ಯಾವುದು ಒಂದು ಹೊರದೇಶದ ಹಣದಿಂದ ನಡೆಯುತ್ತಿಲ್ಲ. உங்களுடைய ಕಷ್ಟಪಟ್ಟು ಒழைச்ச ಪಣ, ನೀವು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದಂತ ಸಂಪಾದನೆ. ಆಮೆನ್. ಆಮೆನ್. ಎವ್ರಿ ಮೆಂಬರ್ ಹೂ ಕಾಂಟ್ರಿಬ್ಯೂಟೆಡ್, ಪ್ರತಿಯೊಬ್ಬ ಸದಸ್ಯನು ಯಾರೆಲ್ಲ ಇದರಲ್ಲಿ ಭಾಗಿಗಳಾಗಿದ್ದೀರೋ ನಿಮ್ಮ ಭಾಗವು. உங்களை பத்தி நான் ரொம்ப பெருமையா பேசுவேன். ನಿಮ್ಮ ಬಗ್ಗೆ ನಾನು ಬಹಳ ಹೆಮ್ಮೆಯಿಂದ ಮಾತನಾಡುತ್ತೇನೆ. ಪಾಸ್ಟರ್ ಜೀವನ್ ಇங்க இருக்கிறாரு. ಪಾಸ್ಟರ್ ಜೀವನ್ ಅವರು ಇಲ್ಲಿದ್ದಾರೆ. he is my witness. ಆತನು ನನಗೆ ಸಾಕ್ಷಿಯಾಗಿದ್ದಾನೆ. உங்களை பத்தி நான் ரொம்ப பெருமையா சொல்லுவேன். ನಿಮ್ಮ ಬಗ್ಗೆ ನಾನು ಬಹಳ ಹೆಮ್ಮೆಯಿಂದ ಹೇಳುತ್ತೇನೆ. எங்க சபையில, ನಮ್ಮ ಸಭೆಯಲ್ಲಿ எங்க ಜನங்க ಕಷ್ಟಪಟ್ಟು, ನಮ್ಮ ಜನರು ಕಷ್ಟಪಟ್ಟು கொடுக்கிற பணத்துல, ಕೊಡುವಂತ ಹಣದಲ್ಲಿ ஊழியம் செய்றோம், ನಾವು ಸೇವೆ ಮಾಡುತ್ತೇವೆ. ಆಮೆನ್. என்னுடைய மூணாவது கடமை ஒரு சர்ச் மெம்பரா, ನನ್ನ ಒಂದು ಮೂರನೆಯ ಜವಾಬ್ದಾರಿ ಏನೆಂದರೆ ಒಬ್ಬ ಸಭೆಯ ಸದಸ್ಯನಾಗಿ ಕೊಡುವುದು. ಆಮೆನ್. ಆண்டவர் பெரிய தரிசனத்தை கொடுத்திருக்கிறார். ದೇವರು ದೊಡ್ಡ ದರ್ಶನವನ್ನು ಕೊಟ್ಟಿದ್ದಾನೆ. ಅದ ದರ್ಶನத்தை நிறைவேற்றுவதற்கு, ಆ ದರ್ಶನವನ್ನು ನೆರವೇರಿಸುವುದಕ್ಕೆ தேவன் உங்களை ஆசீர்வதிக்கிறார். ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಆಮೆನ್. ಆಮೆನ್. ಅದ ನೀವು ಕೊಡುக்கும் பொழுது, ಅದನ್ನು ನೀವು ಕೊಡುವಾಗ ಕರ್ತರ್ உங்களை ஆசீர்வதிக்கிறார். ಕರ್ತನು ನಿಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ. ಆಮೆನ್. ಆಮೆನ್. ಅನಿಗೆ ಒಂದು ಇಂಟರ್ವ್ಯೂ பார்த்துட்டு இருந்தேன். ಆ ದಿನದಲ್ಲಿ ಒಂದು ಸಂದರ್ಶನವನ್ನು ನೋಡುತ್ತಿದ್ದೆ. ವಿಜಯ್ ಮಲ್ಲಯ್ಯ ಎவ்வளೋ ಕೆಜಿ ಗೋಲ್ಡ್ ಎಸ್ ಪುಟ್ ಅ ಡೂಮ್, ಎಷ್ಟೋ ಒಂದು ಕೆಜಿ ಬಂಗಾರದಲ್ಲಿ ಗೋಪುರವನ್ನು ಮಾಡಿದ್ದಾನೆ. ಆಮೆನ್. ಆಮೆನ್. ಎದುவும் செய்யாத ஒண்ணுக்கு, ಯಾವುದು ಮಾಡದೇ ಇರುವುದಕ್ಕೆ ಒಂದಕ್ಕೆ ஜீவனுள்ள தேவனுடைய ராஜ்யத்தை கட்டுற நமக்கு எவ்வளவு பொறுப்பு இருக்கு. ಜೀವಂತವುಳ್ಳ ದೇವರ ಒಂದು ರಾಜ್ಯವನ್ನು ಕಟ್ಟುವುದಕ್ಕೆ ನಮಗೆ ಎಷ್ಟೊಂದು ಜವಾಬ್ದಾರಿಗಳಿವೆ. ಆಮೆನ್. ಆಮೆನ್. சபையாக நாம் எல்லாரும் அவர்களுடைய பங்கை செலுத்த வேண்டியது முக்கியமா இருக்கிறது. ಸಭೆಯ ಸದಸ್ಯರಾದಂತ ನಾವು ನಮ್ಮ ಒಂದು ಜವಾಬ್ದಾರಿಕೆ ಏನೆಂದರೆ ನಮ್ಮ ಒಂದು ಭಾಗವನ್ನು ಸಭೆಗೆ ಸಲ್ಲಿಸುವುದು ಪ್ರಾಮುಖ್ಯತೆ ಉಳ್ಳದಾಗಿದೆ. ಐ ಆಮ್ ನಾಟ್ ಫಾರ್ ಮನಿ, ನಾನು ಹಣಕ್ಕೋಸ್ಕರ ಇಲ್ಲ. ಆವಿಯಾನವರು எனக்கு சொன்னாரு, நீ கற்றுக் கொடுக்கலனா அவங்க கத்துக்க மாட்டாங்க. ಆದರೆ ಪವಿತ್ರಾತ್ಮನು ನನಗೆ ಹೇಳಿಕೊಟ್ಟಂತ ವಿಷಯವೇನೆಂದರೆ, ನೀನು ಸಭೆಯವರಿಗೆ ಹೇಳಿಕೊಡಲಿಲ್ಲವಾದರೆ ಅವರು ಕಲಿತುಕೊಳ್ಳಲು ಸಾಧ್ಯವಿಲ್ಲ. ಆಮೆನ್. ಆಮೆನ್. ಬಟ್ ಐ ಆಮ್ ಟೆಲ್ಲಿಂಗ್ ಯು, ಆದರೆ ನಾನು ನಿಮಗೆ ಹೇಳುತ್ತಿದ್ದೇನೆ, ಐ ಡೋಂಟ್ ಈವನ್ ಟೇಕ್ 1 ರೂಪಿ ಫ್ರಮ್ ದ ಚರ್ಚ್. ನಾನು 1 ರೂಪಾಯಿ ಕೂಡ ಸಭೆಯಿಂದ ನಾನು ತೆಗೆದುಕೊಳ್ಳುವುದಿಲ್ಲ. நீங்க கொடுக்கிறது அத்தனையும் ஊழியத்துக்கு தான் போகுது. ನೀವು ಕೊಡುವಂತ ಎಲ್ಲಾ ಹಣಕಾಸಿನ ಸಹಾಯವು ಸೇವೆಗೆಂದೇ ಹೋಗುತ್ತದೆ. I can stand in the presence of God and I can tell you every money that you put in the offering goes to the ministry. ನಾನು ದೇವರ ಸನ್ನಿಧಿಯಲ್ಲಿ ನಿಂತು ನಾನು ಹೇಳುತ್ತಿದ್ದೇನೆ, ನೀವು ಹಾಕುವಂತ ಎಲ್ಲಾ ಕಾಣಿಕೆಯು ದೇವರ ಸೇವೆಗೆಂದೇ ಹೋಗುತ್ತದೆ. ಆದರೆ ಒಂದನ್ನು ಮಾತ್ರ ಅರ್ಥ ಮಾಡಿಕೊಳ್ಳಿ, ಉಂಗ ಪಣದನಾಲದ, ನಿಮ್ಮ ಹಣದಿಂದಲೇ இந்த சபை இவ்வளவு நடந்திருக்குது. ಈ ಸಭೆಯು ಇಷ್ಟು ನಡೆದಿದೆ, ಇನ್ನೂ ನಡೆಯುತ್ತದೆ. ಹalleluya, ಹalleluya. ಆಶೀರ್ವಾದದ ಕರ್ತರು உங்களுக்கு கொடுப்பார். ಆ ಒಂದು ಆಶೀರ್ವಾದವನ್ನು ಕರ್ತನು ನಿಮಗೆ ಕೊಡುವನಾಗಿದ್ದಾನೆ. ನಾಲ್ಕನೇ பொறுப்பு, ನಾಲ್ಕನೆಯ ಜವಾಬ್ದಾರಿ, do works of service. ஒவ்வொருத்தரும் அவங்களுக்கு ஏற்ற ஊழியத்தை நீங்க செய்யணும். ಪ್ರತಿಯೊಬ್ಬರು ಅವರವರಿಗೆ ತಕ್ಕ ಸೇವೆಯನ್ನು ನೀವು ಮಾಡಬೇಕಾಗಿದೆ. ஒரே ஒரு வசனத்தை வாசிச்சு நம்ம முடிப்போம். ಒಂದೇ ಒಂದು ವಾಕ್ಯವನ್ನು ಓದಿ ನಾವು ಅಂತ್ಯಗೊಳಿಸೋಣ. ಎಫೆಸರಿಗೆ ನಿರೂಪಣೆ 4வது அதிகாரம் 11 12. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11 12. மேலும் நாம் அனைவரும் சுவிசேஷத்தின் ஊழியத்தின் வேலைக்காகவும் கிறிஸ்துவின் சரீரமாகிய சபையானது பக்தி விருத்தி அடைவதற்கும் அவர் சிலரை அப்போஸ்தலராகவும் சிலரை தீர்க்கதரிசியாகவும் சிலரை சுவிசேஷகராகவும் சிலரை மேய்ப்பராகவும் போதகர்களாகவும் ஏற்பட்டிருப்பார். அவருடைய சபையை கட்டுவதற்கு ஒவ்வொருத்தரையும் ஒவ்வொரு அழைப்பில் அழைத்திருக்கிறார். ಆತನ ಸಭೆಯನ್ನು ಕಟ್ಟುವುದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತ ಒಂದು ಕರೆಯುವಿಕೆಯನ್ನು ಕೊಟ್ಟಿದ್ದಾನೆ. ಅವರ್ VBS is the best example. ನಮ್ಮ ಒಂದು VBS ಒಂದು ಶ್ರೇಷ್ಠವಾದಂತ ಉದಾಹರಣೆಯಾಗಿದೆ. பிறக்கிறதுலிருந்து, ಗುಡಿಸುವುದರಿಂದ, சாப்பாடு செய்யறதுலிருந்து, ಆಹಾರವನ್ನು ತಯಾರಿಸುವುದರಿಂದ, பிள்ளைகளுக்கு வார்த்தையை கற்றுக் கொடுப்பதிலிருந்து, ಮಕ್ಕಳಿಗೆ ವಾಕ್ಯವನ್ನು ಕಲಿಸಿಕೊಡುವುದರಿಂದ, ஜெபிப்பதிலிருந்து, ಪ್ರಾರ್ಥಿಸುವುದರಿಂದ, எல்லாரும்
அவரவர்கள் அவரவருடைய பங்குகளை அவர்கள் செய்தார்கள். ಅವರವರು ಅವರವರ ಒಂದು ಕರ್ತವ್ಯಗಳನ್ನು ಮಾಡಿದರು. ஆமென். ಆಮೆನ್. இதுதான் பவுல் சொல்றாரு. ಇದನ್ನೇ ಪೌಲನು என்னுடைய ಹೇಳುತ್ತಿದ್ದಾನೆ. நாலாவது பொறுப்பு, ನನ್ನ ಒಂದು ನಾಲ್ಕನೆಯ ಜವಾಬ್ದಾರಿ, கொடுத்திருக்கிற தாளந்தை வைத்து சபையில ஊழியம் செய்யணும். ನಿನಗೆ ಕೊಟ್ಟಿರುವಂತ ತಲಾಂತನ್ನು ಇಟ್ಟು ಸಭೆಯಲ್ಲಿ ಸೇವೆ ಮಾಡಬೇಕು. ஆமென். ಆಮೆನ್. இது என் சபை, ಇದು ನನ್ನ ಸಭೆ, ஆனா நான் ஊழியம் வெளியே செய்வேன். ಆದ್ರೆ ನಾನು ಸೇವೆ ಬೇರೆ ಕಡೆಯಲ್ಲಿ ಮಾಡುತ್ತೇನೆ. ಇಲ್ಲ, இது என் சபை, ಇದು ನನ್ನ ಸಭೆ, ஆனா என் தாளந்தை வெளியே பயன்படுத்துவேன். ಆದ್ರೆ ನನ್ನ ತಲಾಂತನ್ನು ಬೇರೆ ಕಡೆ ಉಪಯೋಗಿಸುತ್ತೇನೆ. ಅದು ಇಲ್ಲ. இது என் சபை, ಇದು ನನ್ನ ಸಭೆ, எனக்கு என்ன தாளந்து கொடுக்கப்பட்டிருக்கிறது, ನನಗೆ ಏನು ತಲಾಂತು ಕೊಡಲ್ಪಟ್ಟಿದೆಯೋ நான் இந்த சபையில பயன்படுத்துவேன். ಅದನ್ನು ನಾನು ಈ ಸಭೆಯಲ್ಲಿ ಉಪಯೋಗಿಸಿಕೊಳ್ಳುತ್ತೇನೆ. ஆமென். ಆಮೆನ್. ஒரே ஒரு உதாரணம் சொல்லி நான் முடிக்கிறேன். ಒಂದೇ ಒಂದು ಉದಾಹರಣೆಯನ್ನು ಹೇಳಿ ನಾನು ಅಂತ್ಯಗೊಳಿಸುತ್ತೇನೆ. ஆமென். ಆಮೆನ್. இந்த எல்லா சரீரமும் கரெக்டா இருந்து, ಈ ಎಲ್ಲಾ ದೇಹವು ನಮಗೆ ಸರಿಯಾಗಿದ್ದು, என் ஹார்ட் ನನ್ನ ಹೃದಯವು சொல்லுது, ಹೇಳುತ್ತದೆ, ஜான் பிரதர் ಬ್ಲಡ್ ಫ್ಲೋ ಕರೆಕ್ಟಾ ಇಲ್ಲ, ಜಾನ್ ಸಹೋದರನಿಗೆ ರಕ್ತದ ಒಂದು ಸಂಚಲನ ಸರಿಯಾಗಿಲ್ಲ, ಕೊಂಚ ನಾள் நான் அவருக்கு பம்ப் பண்ணிட்டா, ಸ್ವಲ್ಪ ದಿನ ನಾನು ಆತನಿಗೆ ಪಂಪ್ ಮಾಡಲೆ, என் ஹார்ட் ನನ್ನ ಹೃದಯವು ஜான் பிரதருக்கு பம்ப் பண்ணா, ಜಾನ್ ಸಹೋದರನಿಗೆ ಪಂಪ್ ಮಾಡಿದರೆ நான் என்ன ஆகும், ನಾನೇನಾಗುತ್ತೇನೆ? என்ன ஆகுங்க? புரியுதா? ಅರ್ಥವಾಗುತ್ತಿದೆಯಾ? இந்த சபை உறுப்பினர்கள் ಈ ಸಭೆಯ ಸದಸ್ಯರು இங்க பம்ப் பண்ணாம ಇಲ್ಲಿ ಪಂಪ್ ಮಾಡದೆ வேற எங்கேயாவது பம்ப் பண்ணீங்கன்னா, ಬೇರೆ ಎಲ್ಲಾದ್ರೂ ಪಂಪ್ ಮಾಡಿದರೆ, நீங்க அங்கமா இருக்கிற உங்க சபை ನೀವು ಅಂಗಗಳಾಗಿರುವಂತ ನಿಮ್ಮ ಸಭೆ ಏನಾಗುತ್ತದೆ? செத்து போயிடும், ಸತ್ತು ಹೋಗುತ್ತದೆ. ஆமென். ಆಮೆನ್. அவருக்குன்னு ஒரு ஹார்ட் கொடுத்துக்கிறார். ನೋಡಿ, ಅವರಿಗೆಂದು ಆತನೊಂದು ಹೃದಯವನ್ನು ಕೊಟ್ಟಿದ್ದಾನೆ. பாண்டியன் பாஸ்டருக்கு ஒரு ஹார்ட் கொடுத்திருக்கிறார். ಪಾಂಡ್ಯನ್ ಬೋಧಕರಿಗೆ ಒಂದು ಹಾರ್ಟ್ ಅನ್ನು ಕೊಟ್ಟಿದ್ದಾನೆ. எனக்கு ஒரு ஹார்ட் கொடுத்துக்கிறார். ನನಗೊಂದು ಹೃದಯವನ್ನು ಕೊಟ್ಟಿದ್ದಾನೆ. ஆமென். ಆಮೆನ್. இல்ல அவரது ஹார்ட் வீக்காக தான் அவர் தப்பு. அவர் ஹார்ಟ್ ವೀಕಾ வெச்சுக்கிட்டார். ಆತನ ಒಂದು ಹೃದಯವು ಬಲಹೀನತೆ ಉಳ್ಳದಾಗಿದ್ದರೆ ಅದು ಆತನ ತಪ್ಪು. பாவம் பாஸ்டர். ಪಾಪ ಬೋಧಕರು. இல்ல அந்த பாஸ்டர். ಆ ಬೋಧಕರು எங்க உங்களை பம்ப் பண்ண வச்சுக்கிறாரோ அங்கதான் பம்ப் பண்ணணும். ನಿಮ್ಮನ್ನು ಎಲ್ಲಿ ಪಂಪ್ ಮಾಡಲು ಇಟ್ಟಿದ್ದಾರೋ ಅಲ್ಲೇ ನೀವು ಪಂಪ್ ಮಾಡಬೇಕು. எங்க டைஜஸ்ட் பண்ண சொல்லிக்கிறாரோ அங்கதான் டைஜஸ்ட் பண்ணணும். ಎಲ್ಲಿ ಜೀರ್ಣಿಸಬೇಕೆಂಬುದಾಗಿ ಹೇಳಿ ಇಟ್ಟಿದ್ದಾರೋ ಅಲ್ಲಿಯೇ ನೀವು ಜೀರ್ಣಿಸಿಕೊಳ್ಳಬೇಕು. எங்க ஜெபிக்க சொல்றாரோ அங்கதான் ஜெபி. ಎಲ್ಲಿ ಪ್ರಾರ್ಥಿಸಬೇಕೆಂಬುದಾಗಿ ಹೇಳುತ್ತಿದ್ದಾರೋ ಅಲ್ಲೇ ಪ್ರಾರ್ಥಿಸಬೇಕು. ஏன்னா நம்மெல்லாம் ஒரு அங்கத்தினர். ಯಾಕೆಂದರೆ ನಾವೆಲ್ಲರೂ ಒಂದೇ ದೇಹದಲ್ಲಿ ಅಂಗಗಳಾಗಿದ್ದೇವೆ. ஹalleluya. ಹಲ್ಲೆಲೂಯಾ. ஹalleluya. ಹಲ್ಲೆಲೂಯಾ. சபை விசுவாசிகளாக 4 கடமைகளை நான் சொன்னேன். ಸಭೆಯ ವಿಶ್ವಾಸಿಗಳಾಗಿ ಇರುವಂತ ನಮಗೆ 4 ಕರ್ತವ್ಯಗಳನ್ನು ನಾನು ಹೇಳಿದ್ದೇನೆ. ಒಂದು, ஆராதனையில சரியான நேரத்துல வந்து பங்கு கொள்ள. ಆರಾಧನೆಯಲ್ಲಿ ಸರಿಯಾದ ಸಮಯಕ್ಕೆ ಬಂದು ಪಾಲ್ಗೊಳ್ಳಬೇಕು. ಎರಡನೆಯದಾಗಿ, ಸಭೆಗಾಗಿ ಜೆಬಿಂಗ, ಜೆಬத்துல கலந்து கொள்ளுங்க. ಸಭೆಗೋಸ್ಕರ ಪ್ರಾರ್ಥಿಸಿರಿ, ಪ್ರಾರ್ಥನೆಗಳಲ್ಲಿ ಭಾಗವಹಿಸಿರಿ. மூன்றாவதாக சொன்ன உங்களுடைய பொருட்களால சபைக்கு உதவி செய்யுங்க. ಮೂರನೆಯದಾಗಿ, ನಿಮ್ಮ ವಸ್ತುಗಳಿಂದ ಸಭೆಗೆ ಸಹಾಯ ಮಾಡಿರಿ. ನಾಲ್ಕನೆಯದಾಗಿ, அவர்களுக்கு கொடுத்திருக்கிற பொறுப்புகளை ஊழியம் சபையில செய்ய வேண்டும். ಅವರವರಿಗೆ ಕೊಟ್ಟಿರುವಂತಹ ಜವಾಬ್ದಾರಿಗಳಲ್ಲಿ ಆ ಒಂದು ತಲಾಂತುಗಳನ್ನಿಟ್ಟು ಸಭೆಯಲ್ಲಿ ಸೇವೆ ಮಾಡಬೇಕು. ಆಮೆನ್. ಆಮೆನ್. ಫಿಸಿಯೋಥೆರಪಿ எவ்வளவு பேர் போயிருக்கீங்க? ಫಿಸಿಯೋಥೆರಪಿ ಎಂಬುದಾಗಿ ಎಷ್ಟು ಜನರು ಹೋಗಿದ್ದೀರಾ? ಫಿಸಿಯೋಥೆರಪಿ ಎಲ್ಲರಿಗೂ போயிருக்கீங்களா? ஒரு அனுபவம் இருக்கும் உங்களுக்கு. ಒಂದು ಅನುಭವ ಇರುತ್ತದೆ. ಫಿಸಿಯೋಥೆರಪಿಗೆ போனா அவங்க ஃபர்ஸ்ட் சொல்றது என்ன தெரியுமா? ಫಿಸಿಯೋಥೆರಪಿಗೆ ಹೋದರೆ ಅವರು ಮೊದಲನೆಯದಾಗಿ ಹೇಳುವುದು ಏನು ಗೊತ್ತಾ? இந்த ಪಾರ್ಟ್ ரொம்ப நாள் செயல்படாம இருந்ததுனால, ಈ ಒಂದು ಭಾಗವು ಬಹಳ ದಿನ ಕಾರ್ಯನಿರ್ವಹಿಸದೆ ಇದ್ದದ್ದರಿಂದ ಮಸಲ್ ಟೈಟ್ ಆയിട്ട് இருக்குது. ಈ ಒಂದು ಮಾಂಸಖಂಡಗಳು ಗಟ್ಟಿಯಾಗಿದೆ. ಫಿಸಿಯೋಥೆರಪಿಸ್ಟ್ பண்ற வேலை என்ன தெரியுமா? ಫಿಸಿಯೋಥೆರಪಿ ಮಾಡುವಂತ ಕೆಲಸವೇನು ಗೊತ್ತಾ? அந்த மசிலை லூஸ் பண்றது. ಆ ಒಂದು ಮಾಂಸಖಂಡಗಳನ್ನು ಲೂಸ್ ಮಾಡುವುದು. அப்ப நீங்க யோசிச்சு பாருங்க. ಆಗ ನೀವು ಆಲೋಚನೆ ಮಾಡಿ ನೋಡಿ. சில மெம்பர்கள் அசையாமலே பல ஆண்டுகிறீங்களே. ಕೆಲವು ಸದಸ್ಯರುಗಳು ಅಲುಗಾಡದೇನೆ ಕೆಲವು ವರ್ಷಗಳು ಹಾಗೇ ಇದ್ದು ಬಿಟ್ಟರೆ, ಅಮ್ಮವ ನಾನು ಹಾಸ್ಪಿಟಲ್ ಕೊಟ್ಟು ಹೋದೆ. ತಾಯಿಯವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. என்ன ಕಂಪ್ಲೇಂಟ್ தெரியுமா? ಏನು ದೂರು ಗೊತ್ತಾ? ஹார்ட்ல குத்துது, ಹೃದಯದಲ್ಲಿ ಚುಚ್ಚುತ್ತದೆ. எங்களுக்கு பயம் ஆயிடுச்சு. ನಮಗೆ ಭಯವಾಯಿತು. ஹார்ட்ல குத்துதுன்னா ஹார்ட் தான் ಪ್ರಾಬ್ಲಮ್. ಆ ಒಂದು ಹೃದಯದಲ್ಲಿ ಚುಚ್ಚಿದರೆ ಹೃದಯದ ಸಮಸ್ಯೆ ಇರಬೇಕು. ಹಾಸ್ಪಿಟಲ್ ಕೊಟ್ಟು ಹೋಗೋಣ, ಆಸ್ಪತ್ರೆಗೆ ಕರೆದುಕೊಂಡು ಎಲ್ಲ ಚೆಕ್ ಮಾಡೋಣ, ಎಲ್ಲವನ್ನು ಚೆಕ್ ಮಾಡಿ எல்லாம் ಪರ್ಫೆಕ್ಟ್ ಆಗಿದೆ, ಎಲ್ಲವೂ ಸರಿಯಾಗಿದೆ. அப்ப என்ன பிரச்சனை? ಹಾಗಾದ್ರೆ ಏನು ಸಮಸ್ಯೆ?
பின்னாடி மசில் டைட் ஆயிட்டு இருக்கு. ಆ ಹಿಂದೆ ಆ ಬೆನ್ನಲ್ಲಿ ಮಾಂಸಖಂಡ ಗಟ್ಟಿಯಾಗಿದೆ. பின்னாடி மசில் டைட் ஆனா ஹார்ட்ல எப்படி குத்தும்? ಹಿಂದೆ ಆ ಬೆನ್ನಿನಲ್ಲಿ ಮಾಂಸಖಂಡ ಗಟ್ಟಿಯಾದರೆ ಹೃದಯದಲ್ಲಿ ಹೇಗೆ ಚುಚ್ಚುತ್ತದೆ? அந்த டாக்டர் சொன்னாரு, ಆ ಡಾಕ್ಟರ್ இந்த ಹೇಳಿದರು, நர்வு எங்கெல்லாம் ஓடுதோ அங்கெல்லாம் குத்தும். ಈ ಒಂದು ನರ ಎಲ್ಲೆಲ್ಲೆಲ್ಲ ಹೋಗಿದೆಯೋ ಅಲ್ಲೆಲ್ಲ ಒಂದು ಚುಚ್ಚುತ್ತದೆ. ஆமென். ಆಮೆನ್. சும்மா ஒரு மெம்பரா இருந்தாலும் சும்மனே செயல்படலனா அது இங்க வரைக்கும் குத்தும். ನೀನು ಒಬ್ಬ ಸುಮ್ಮನೇನೆ ಸಭೆಯಲ್ಲಿ ಒಬ್ಬ ಸದಸ್ಯನಾಗಿದ್ದರೆ ನೀನು ಸಭೆಯಲ್ಲಿ ಕಾರ್ಯ ನಿರ್ವಹಿಸದೆ ಇದ್ದರೆ ಅದು ಎಲ್ಲಿ ಬೇಕಾದರೂ ಚುಚ್ಚುತ್ತದೆ. ಇಲ್ಲ ಇಲ್ಲಿವರೆಗೆ ತಲೆಯ ಒಂದು ಮೆದುಳಿನವರೆಗೂ ಚುಚ್ಚುತ್ತದೆ. ಅಂದ್ರೆ ನನ್ನ ತನಕ ಚುಚ್ಚುತ್ತದೆ, ಅದು ನನ್ನವರೆಗೂ ಚುಚ್ಚುತ್ತದೆ. ಆಮೆನ್. ನಾನು ಸುಮ್ಮನೆ ತಾನೇ ಇದ್ದೀನಿ ಸಭೆಯಲ್ಲಿ, ನಾನು ಸಭೆಯಲ್ಲಿ ಸುಮ್ಮ ತಾನೇ ಯಾರ ಕತೆಗಾದ್ರೂ ಹೋದ್ನ, ನಾನು ಯಾರುடைய ಕತೆ ಯಾರ ಹತ್ರ ಆದ್ರೂ ಮಾತಾಡ್ತೀನಿ, ನಾನು ಯಾರ್கிட்ட பேசுறேன், ಏನಾದ್ರೂ ಮಾಡ್ತೀನಿ, ನಾನು ಎದನ್ನ ಇದ್ದೀನಿ. நான் சும்மா தானே ಸುಮ್ಮನೆ ಇರೋದೇ ಮಸಲ್ ಟೈಟ್ ಆಗೋದು. அந்த மாதிரி சும்மா இருக்கிறது தான் மசில் டைட் ஆகும். ஏதாவது செய்யுங்க, ஏனாದರೂ ಮಾಡಿ. நிறைய பேர் என்ன நினைக்கிறீங்க, சும்மா இருக்கிறது நல்லது நினைக்கிறீங்க, சும்மா இருக்கிறது தான் ಕೆಟ್ಟ. ಅನೇಕರು ಅಂದುಕೊಳ್ಳುತ್ತೀರಾ ಸುಮ್ಮನೆ ಇರುವುದು ಒಳ್ಳೆಯದೆಂಬುದಾಗಿ, ಆದರೆ ಸುಮ್ಮನೆ ಇರುವುದೇ ಅಪಾಯಕಾರಿ. நான் பாட்டுக்கு வரேன், நான் பாட்டுக்கு போறேன், பாஸ்டர்யா சும்மா இருக்கிறதா இங்க குத்துது, அங்க சும்மா இருக்கிற மசல் இங்க குத்துது. ನನ್ನ ಪಾಟಿಗೆ ನಾನು ಬರುತ್ತೇನೆ, ನಾನು ಹೋಗುತ್ತೇನೆ ಸುಮ್ಮನೆ ಎಂಬುದಾಗಿ ಆ ಸುಮ್ಮನೆ ಇರುವುದರಿಂದಲೇ ನನ್ನ ಹೃದಯದಲ್ಲಿ ಚುಚ್ಚುತ್ತದೆ. ಆಮೆನ್. ಆಮೆನ್. Dead muscle and extra muscle will become a pain to the body. ಆ ಒಂದು ಸತ್ತು ಹೋಗಿರುವಂತಹ ಮಾಂಸಖಂಡಗಳು ಅಥವಾ ಹೆಚ್ಚಾಗಿರುವಂತಹ ಮಾಂಸಖಂಡಗಳು ದೇಹಕ್ಕೆ ಅನಾರೋಗ್ಯವನ್ನು ತರುತ್ತದೆ. Be active. ನೀವು ಒಬ್ಬ ಆಕ್ಟಿವ್ ಆಗಿರಿ. எங்கேயா இருந்தாலும் ಎಲ್ಲೇ ಇದ್ದರೂ ಚುರುಕಾಗಿರಿ. Be active in the body of Christ. ಯೇಸು ಕ್ರಿಸ್ತನ ದೇಹದಲ್ಲಿ ನೀವು ಚುರುಕುಳ್ಳವರಾಗಿರಿ. Then the body will be blessed. ಆಗ ದೇಹವು ಆಶೀರ್ವದಿಸಲ್ಪಡುತ್ತದೆ. Hallelujah. Hallelujah. புரிஞ்சுச்சா? ಅರ್ಥವಾಯ್ತಾ? ಆಮೆನ್. ಆಮೆನ್. நம்ம ஆக்டிவா இருந்தா எல்லாமே நல்லா இருக்கும் பாருங்க. ಚುರುಕುಳ್ಳವರಾಗಿದ್ದರೆ ಎಲ್ಲವೂ ಚೆನ್ನಾಗಿಯೇ ಇರುತ್ತದೆ. ಆಮೆನ್. ಆಮೆನ್. ಸುಮ್ಮನೆ ಇರக்கூடாது ಸಭೆಯಲ್ಲಿ. ಸಭೆಯಲ್ಲಿ ಸುಮ್ಮನೆ ಇರಬಾರದು. ಜೆಪಿಕணும், ಪ್ರಾರ್ಥಿಸಬೇಕು, ಊழியம் செய்யணும், ಸೇವೆ ಮಾಡಬೇಕು, ಏನಾದರೂ ಏನಾದರೂ ಒಂದು ಮಾಡಬೇಕು, ರಾಜ್ಯದಲ್ಲಿ ಕಟ್ಟணும், ಕರ್ತನ ರಾಜ್ಯವನ್ನು ಕಟ್ಟಬೇಕು, ಎಲ್ಲ பண்ணுங்க, ಎಲ್ಲವನ್ನು ಮಾಡಿ. ಟೈಮ್ வரும்போது நான் ಜೀವನ್ ಪಾಸ್ಟರ್ ಕೂப்பிடுறேன். ಸಮಯ ಬರುವಾಗ ನಾನು ಏನ್ ಪಾಸ್ಟರ್ ಟೈಮ್ ಬಂದಾಗ ನಾನು ನಿಮ್ಮನ್ನ ಕರೀತೀನಿ. ಅದು வரைக்கும் ஊழியம் செய்யுங்க, ಅದು வரைக்கும் என்ன பண்ணுங்க, ஊழியம் செய்யுங்க. ನೀವು ಸೇವೆ ಮಾಡುತ್ತಲೇ ಇರಿ. Hallelujah. Let's stand.